ಸ್ವಾಮಿ, ತಾವು ನನಗೆ ಹೇಳ್ಕೊಳಕ್ಕೆ ಅಂತ ಯಾವ ಹೆಸರು ಇಲ್ಲ. ಯಾಕಪ್ಪ, ನಿನ್ ತಂದೆ ತಾಯಿ ನಿನಗೆ ಒಂದು ಹೆಸರಿಟ್ಟಿಲ್ವೇ? ನನಗೆ ತಂದೆ ತಾಯಿನೂ ಇಲ್ಲ. ಅಯ್ಯೋ ಪಾಪ, ನೀವು ಕುಂಬಳಕಾಯಿ ಅಪ್ಪನ ನೋಡೋದಕ್ಕೆ ಅಂತ ಬಂದ್ರಾ? ಭಕ್ತರಿದ್ ಕಡೆ ನಾನಿರ್ತೀನಿ. ಸ್ವಾಮಿ, ನನ್ ಮಾತಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರಿ ಅಲ್ವಾ? ನನ್ ಮಾತು ನಿಜ ತಾನೆ? ಅದನ್ನ ಹೇಳೋಕೆ ಇಲ್ಲಿವರೆಗೂ ಬರ್ಬೇಕಾಯ್ತು. ಅಲ್ರಿ ಸ್ವಾಮಿಗಳ, ನೀವು ನೋಡಾಕ ತಿಳಿದವ್ರಂಗ ಕಾಣ್ತೀರಿ. ನೀವ ಹಿಂಗಂದ್ರ ಧರ್ಮ ಉಳಿದ್ ಬೇಡನ್ರಿ? ಮತ್ತೆ ಧರ್ಮ ರಕ್ಷತಿ ರಕ್ಷಿತ ಅಂತ ಯಾಕೆ ಹೇಳ್ತಾರೆ ಸ್ವಾಮಿ? ಧರ್ಮ ಅನ್ನೋದಕ್ಕೆ ನಾನಾ ಅರ್ಥ ಇದೆ. ಧರ್ಮ ಅಂದ್ರೆ ಪದ್ಧತಿ, ಧರ್ಮ ಅಂದ್ರೆ ನೀತಿ, ಧರ್ಮ ಅಂದ್ರೆ ನಿಯಮ, ಧರ್ಮ ಅಂದ್ರೆ ಶಕ್ತಿ. ನಿಮ್ಮ ನೀತಿ, ನಿಮ್ಮ ಪದ್ಧತಿ, ನಿಮ್ಮ ನಿಯಮಗಳನ್ನ ನೀವು ಕಾಪಾಡಿಕೊಂಡ್ರೆ ಅದು ನಿಮ್ಮನ್ನ ಕಾಪಾಡುತ್ತೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳೋದು. ಇದೇ ಇದರ ಅರ್ಥ. ಹಾಗಿದ್ರೆ ಧರ್ಮನೇ ಇಲ್ಲ ಅಂತ ಹೇಳ್ತಿದ್ದೀರಾ? ನಿಮ್ಮ ಪ್ರಶ್ನೆಗೂ ಮೀರಿದ್ದು ಧರ್ಮ, ನಿಮ್ಮ ಊಹೆಗೂ ನಿಲುಕದ್ದು ಧರ್ಮ, ನಿಮ್ಮ ಕಲ್ಪನೆಗೂ ಸಿಲುಕದ್ದು ಧರ್ಮ. ಅಲ್ಲ ಭಗವಂತ, ಕ್ಷಮಿಸಿ, ನಿಮ್ಮನ್ನ ಹೇಗ್ ಕರಿಬೇಕು ಅಂತ ಗೊತ್ತಾಗ್ಲಿಲ್ಲ. ಇರ್ಲಿ, ನಿನಗೆ ಹೇಗನ್ಸುತ್ತೋ ಹಾಗೆ ಕರಿ. ಸ್ವಾಮಿಗಳೇ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಥೇಟ್ ನಿಮ್ ಹಾಗೇ ಮಾತಾಡ್ತಾನೆ. ನನಗೊಂದು ಡೌಟು, ಕಲ್ಪನೆಗೂ ಸಿಲುಕದ್ದು ಧರ್ಮ ಅಂತ ಹೇಳಿದ್ರಲ್ಲ, ಅದು ಹೇಗೆ? ದೇವರು ಹೀಗೆ ಇರ್ತಾನೆ, ದೇವರಿಗೆ ಇದೇ ರೀತಿ ಆಕಾರ ಇರುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ಳೋದಿಕ್ಕೆ ಮಾತ್ರ ಸಾಧ್ಯ. ಆದ್ರೆ ದೇವರಿಗೆ ಯಾವ ಆಕಾರನೂ ಇಲ್ಲ. ಇದೇ ಸತ್ಯ. ಮತ್ತೆ ದೇವರಿಗೆ ಆಕಾರ ಕೊಟ್ಟದ್ದು ಯಾರು? ನಾವು ಓದಿರೋ ಪುರಾಣಗಳು, ಕೇಳಿರೋ ಕಥೆಗಳು, ಅವೆಲ್ಲ ಏನು ಮತ್ತೆ? ನಂಬಿಕೆ, ಪದ್ಧತಿ, ನೀತಿ, ನಿಯಮ, ಇವೆಲ್ಲವೂ ಧರ್ಮ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ತಾಯಿ. ನೀನ್ ನಂಬಿದ್ರೆ ಅದು ಸತ್ಯ, ನೀನ್ ಪಾಲಿಸಿದ್ರೆ ಅದು ಪದ್ಧತಿ, ನೀನ್ ನಡ್ಕೊಂಡ್ರೆ ಅದು ನಿಯಮ. ಕುಂಬಳಕಾಯಪ್ಪ ನಿನ್ನಂತವ್ರು ಯಾರಿಲ್ಲಪ್ಪ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಚಮತ್ಕಾರನೇ ನಡೆದಿದೆ ಅಂತ ಹೇಳ್ಬೋದು, ಒಂದು ಅದ್ಭುತ ನಡೆದಿದೆ ಅಂತ ಹೇಳ್ಬೋದು, ಒಂದು ವಿಸ್ಮಯ ನಡೆದಿದೆ ಅಂತ ಹೇಳ್ಬೋದು, ವಿಚಿತ್ರ ಘಟನೆ ನಡೆದಿದೆ. ಅದೇ ಈ ಕುಂಬಳಕಾಯಪ್ಪ. ಇವರ ಮನೆಯಲ್ಲಿ ಸಾಕಷ್ಟು ಚಮತ್ಕಾರಗಳು ನಡೆದಿದೆ. ಆದ್ರೆ ಈ ಮನೆಯವರೇ ನಮ್ಗೆ ಯಾವ ರೀತಿಯಾದಂತಹ ಪವಾಡಗಳನ್ನ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ. ನಾವು ಇದ್ರ ಬಗ್ಗೆ ಒಂದಿದನ್ನ ಹೇಳಬೇಕು ಅಂದ್ರೆ, ಕಷ್ಟ ಕಾಲದಲ್ಲಿ ದೇವರು ನಮ್ಮ ಕೈ ಹಿಡಿಯುತ್ತಾನೆ. ಅವನು ಕುಂಬಳಕಾಯಿ ರೂಪದಲ್ಲಿ ಬಂದಿದ್ದಾನೆ. ಸಾಕ್ಷಾತ್ ಶಿವನೇ ನಮ್ಮ ಮನೆಗೆ ಬಂದಿರುವ ಕಾರಣ ನಾವು ಸಂತೋಷದಿಂದ ಇದ್ದೇವೆ. ನಾನು ಟಿವಿಯಲ್ಲಿ ಬರ್ತಿದ್ದೀನಾ? ಯಾವತ್ತು ಹಾಕ್ತೀರಾ ಈ ಪ್ರೋಗ್ರಾಮ್ನ? ಇದು ತುಂಬಾ ದೊಡ್ಡ ಇದು ಎಂದು ಹೇಳಲು ಇಚ್ಛಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಓಕೆ, ಸೂಪರ್. ಸೊ ಇನ್ನು ಮನೆ ಮಗಳು ಏನ್ ಹೇಳ್ತಾಳೆ ಅಂತ ಕೇಳೋಣ. ಬನ್ನಿ. ಅಪ್ಪ ಅಮ್ಮ ಎಲ್ಲ ಮುಂಚೆ ನಾವು ಕುಂಬಳಕಾಯಿ ಎಲ್ಲ ತರ್ತಿದ್ರು, ಆದ್ರೆ ಈ ಸಲ ಅದು ದೇವ್ರ ಶೇಪಲ್ಲಿ ಬಂದಿದೆ. ಕಾಲೇಜಲ್ಲೆಲ್ಲ ನಿಮ್ಮ ಮನೆಗೆ ದೇವ್ರು ಬಂದಿದ್ದಾನ ಅಂತೆಲ್ಲ ಕೇಳ್ತಾರೆ, ನಾವು ನೋಡಕ್ ಬರ್ಬೋದಾ ಅಂತೆಲ್ಲ ಹೇಳ್ತಾರೆ. ತುಂಬಾ ಖುಷಿ ಆಗತ್ತೆ. ಆಂಟಿ, ನಂಗೂ ಕೊಡಿ, ನಾನು ಮಾತಾಡ್ತೀನಿ. ರಾರ ರಕ್ಕಮ್ಮ ಯಕ್ಕ ಸಕ್ಕ ಯಕ್ಕ ಸಕ್ಕ ಯಕ್ಕ ಸಕ್ಕ ಟಿನ್ 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 ಟಿನ್. ಇಷ್ಟ ಬರೋದು. ಯಾರ್ ಮೇಡಮ್ ಇವನು? ನನ್ ಮಗನೇ. ಸ್ವಲ್ಪ ತರ್ಲೆ. ಮನೇಲಿ ಹೆಂಗ್ ತಾನು ನೋಡ್ಕೋತಿರೋ ಏನೋ ನೀವು, ನನ್ ನಿಜವಾಗ್ಲೂ ಗೊತ್ತಿಲ್ಲ.
ನಿಲ್ಸ್ಕೊಂಡ್ರೆ ದರ್ಶನಕ್ಕೆ ಬರೋರಿಗೆ ತೊಂದರೆ ಆಗತ್ತೆ. ಬೇಗ ಹೊರಡಿಯಮ್ಮ. ಕುಂಬಳಕಾಯಪ್ಪ ಹೂವ ಕೊಟ್ಟಿಲ್ಲಮ್ಮ, ಅದಕ್ಕೆ ಕಾಯ್ತಾ ಇದ್ದೀನಿ. ಅದಕ್ಕೇನಂತೆ, ನಾನೇ ಕೊಡ್ತೀನಿ ತಗೊಳ್ಳಿ. ಹೊರಡಿ. ನೋಡಿ, ಹಣ್ಣು ಕಾಯೆಲ್ಲ ಆಚೆ ಮಾಡಿಸ್ಕೊಳ್ಳಿ. ಬೇಗ ಬೇಗ ಪ್ರಸಾದ ತಗೊಂಡು, ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿ. 50 ರೂಪಾಯಿ ಕೊಟ್ಟು ಪ್ರಸಾದ ತಗೊಂಡು. ತೀರ್ಥ ಮಾತ್ರ ಫ್ರೀ ಮಾರ್ರೆ. ಲೇ ಚಿಕ್ಟ, ಹೇಳಿ ತಾತ. ಬೇಬೆ ಕೊಟ್ಟು ಕಳ್ಸ, ಜನ ತುಂಬಾ ಇದ್ದಾರೆ. ಏನ್ರಿ ವ್ಯಾಪಾರನೇ ನಡೀತಾ ಇದೆ. ನಿನ್ ಗಂಡ ಎಲ್ಲಿರ್ತನೋ ಅಲ್ಲಿ ಕಾಮರ್ಸ್ ಕಾಮನ್ ಸೆನ್ಸ್ ಎರಡೂ ಇರುತ್ತೆ. ಪಾಪ ನಮ್ಮ ಶಿವರಿಗೆ ಎಷ್ಟು ಕಷ್ಟ ಅಲ್ಲ, ಅವ್ರಿಗೆ ಯಾವುದು ಕೈ ಹತ್ತುವುದೂ ಇಲ್ಲ. ಅದಕ್ಕೆ ಜನ ಜಾಸ್ತಿ ಓಡಾಡೋ ಜಾಗ ಕಂಡ್ಕೊಂಡು ಅಲ್ಲೊಂದು ಕೌಂಟ್ರ್ ಹಾಕ್ಸಿದೆ. ಬೇರೆ ಕಡೆ ಆದ್ರೆ ಚೌಕಾಸಿ ಮಾಡ್ತಾರೆ, ಆದ್ರೆ ಇಲ್ಲ ಕೇಂಡಷ್ಟು ಕೊಟ್ಟು ತಗೊಂಡೋದ್ರು. ಇದರಿಂದ ಲಾಭ ಯಾರಿಗೆ? ಶಿವರಿಗೆ ಅಲ್ಲ. ನೀವು ಪೊಲೀಸ್ ಆಗ್ಬಾರ್ದಿತ್ತು, ಬಿಸ್ನೆಸ್ ಮ್ಯಾನ್ ಆಗ್ಬೇಕಿತ್ತು. ಈಗ ಇಪ್ಪುದು ಅದೇ ಅಲ್ದ? ಅದೇನದು ಈಗ ನಿಲ್ಸ್ಕೊಂಡ್ಬಿಟ್ಟಿದ್ರಲ್ಲ, ಬೇಗ ಬೇಗ. ಮಂಜುನಾಥ್ರೆ, ಇನ್ನು ಜನ ಒಬ್ಬರು ಇದ್ರ ಬೇಗ ಬೇಗ ಕಳಿಸಿ. ಹೌದು, ಇಲ್ಲಿ ಲೀಡ್ರು ಲ್ಯಾಡ್ರು ಎಲ್ಲ ನಮ್ ಕುಂಬಳಕಾಯಪ್ಪನೇ. ಸಾರಿ ನಮ್ ಪಿ ಎ ಸ್ವಲ್ಪ ಓವರು. ನೀವೇನ್ ಕಮ್ಮಿ ಇಲ್ಲ ಬಿಡಿ. ಏನಂದ್ರಿ? ಏನಿಲ್ಲ, ನೀವು ಮುಂದುವರ್ಸಿ ಅಂದೆ. ಅಪ್ಪ ಕುಂಬಳಕಾಯಪ್ಪ, ಹೆಂಗಾರು ಮಾಡಿ ನನ್ನ ಮಂತ್ರಿ ಸ್ಥಾನ ಕೊಡಿಸ್ಬಿಡು. ನೀನ್ ಏನ್ ಕೇಳ್ತೀಯ ಹೇಳು, ಅದನ್ನ ನಾನು ಕೊಡಿಸ್ತೀನಿ. ಯಾರಪ್ಪ ನೀನು? ಹೀಗೆ ದೇವ್ರ ಮುಂದೆ ಹಾಡು ಹೇಳ್ಕೊಂಡೆಲ್ಲ ಡಾನ್ಸ್ ಮಾಡ್ಬಾರ್ದು. ಡ್ಯಾನ್ಸ್ ಆಡ್ಕೊಂಡು ಬರ್ತಾ ಇಲ್ಲ, ಮೈ ಮೇಲೆ ಕುಂಬಳಕಾಯಪ್ಪ ಬಂದಾನೆ. ಅಪ್ಪ ಕುಂಬಳಕಾಯಪ್ಪ ಬಂದ್ಯಾ ತಂದೆ, ನನ್ನನ್ನ ಮಿನಿಸ್ಟರ್ ಮಾಡಿಸ್ತೀಯಾ? ಮಾಡಿಸ್ತೀನಿ, ಆದ್ರೆ 10 ಎಕರೆ ಜಮೀನು, ಅದ್ರದೊಂದು ಆಶ್ರಮ, ಅದ್ರ ಜೊತೆಗೆ ಒಂದು ಪುಟ್ಟ ದೇವಸ್ಥಾನ, ಅದ್ರ ಜೊತೆ ಒಂದು 7 ಸೀಟರ್ ಕಾರು, ಅದ್ರ ಜೊತೆಗೆ ಒಂದು ಕೂಲಿಂಗ್ ಗ್ಲಾಸು, ಒಂದು ಲ್ಯಾಪ್ಟಾಪ್, ಆಮೇಲೊಂದು ಪೈನಾಪಲ್ ಮೊಬೈಲು. ಅಷ್ಟ್ ಮಾತ್ರ ಅಲ್ಲ, ಇಲ್ಲಿರೋ ಈ ಕುಂಬಳಕಾಯಿ ನನಗೆ ಕಟ್ಟೋ ದೇವಸ್ಥಾನದಲ್ಲೇ ಇಡಬೇಕು. ದೇವ್ರಿಗೆ ಯಾಕಪ್ಪ ಇನೋವಾ ಕಾರು, ಪೈನಾಪಲ್ ಫೋನು, ಕೂಲಿಂಗ್ ಗ್ಲಾಸು? ಚೇಚೆ, ಹಲೋ, ಇದೆಲ್ಲ ದೇವ್ರಿಗೆ ಯಾಕಪ್ಪ? ಸರ್ ಸುಮ್ಕಿರಿ ಸರ್. ಅಪ್ಪ 10 ಎಕರೆ ಇಲ್ಲ, ನೀನ್ 20 ಎಕರೆ ಜಮೀನ್ ಕೊಡಿಸ್ತೀನಿ. ಬೇಕಾದ್ರೆ ಆ ಕುಂಬಳಕಾಯಿನೂ ನೀಗೆ ಕೊಡಿಸ್ತೀನಿ. ಹಲೋ ಸರ್, ಈ ಕುಂಬಳಕಾಯಿ ನಮ್ದು, ನಾವ್ ಕೊಡಲ್ಲ. ಅದು ನಮ್ಮ ಆಸ್ತಿ. ಓಂ ಕುಂಬಳಕಾಯಪ್ಪ, ಓಂ ಕುಂಬಳಕಾಯಪ್ಪ. ನೀನ್ ಯಾರಪ್ಪ ಗೆಸ್ಟ್ ಅಪಿಯರೆನ್ಸ್? 3 ಮತ್ತೊಂದು ಸ್ವಾಮಿ. 3 ಮತ್ತೊಂದು ಸ್ವಾಮಿ. ನಂದು ಒಂದು ಮಠ ಇದೆ. ನಿನ್ನೆ ರಾತ್ರಿ ಕುಂಬಳಕಾಯಪ್ಪ ಕನ್ಸಲ್ ಬಂದಿದ್ರು. ಮಗನೇ, ನಾನೊಂದ್ ಮನೇಲಿ ಸಿಕ್ಕಾಕೊಂಡಿದ್ದೀನಿ, ಆ ಮನೆಯಲ್ಲಿ ಹಿಂಸೆ ಆಗ್ತಾ ಇದೆ ಅಂತ ಹೇಳಿದಾನೆ. ಈ ಕುಂಬಳಕಾಯಪ್ಪ ನನ್ನ ಮಠದಲ್ಲಿಟ್ಕೋ ಅಂತ ನನಗೆ ಆಜ್ಞೆ ಮಾಡಿದ್ದಾನೆ. ಹಾಗಾಗಿ ಇದು ನನ್ನ ಆಸ್ತಿ. ಅಯ್ಯೋ, ಯಾರನ್ನ ತಗೊಂಡೋಗ್ರಿ, ಆದ್ರೆ ಮಿನಿಸಿಗಿರಿ ಮಾತ್ರ ಬೇಕೇ ಬೇಕು. ರೀ, ನೀವ್ ಹೇಳಿದ್ರಿ ಅಂತ ಕೊಟ್ಬಿಡಕ್ಕಾಗತ್ತಾ? ಇದ್ ನಮ್ಮ ಆಸ್ತಿ, ನಾವ್ ಕೊಡಲ್ಲ. ಅನ್ನ ತಿಳಿ, ಅಯ್ಯೋ ಏನ್ ಬರೀ ಅನ್ನ ತಿಳಿಸಾರು ಕಳಿಸಿದಾಳೆ. ಕೆಳಗಡೆ ಏನಾರು ವೆರೈಟಿ ಆಗಿ ಇಟ್ಟಿರ್ತಾಳೆ. ನೀರ್ ಮಜ್ಜಿಗೆ, ಓ ಗಿರಿ, ಅನ್ನ ತಿಳಿಸಾರು ನೀರ್ ಮಜ್ಜಿಗೆ ಫಿಕ್ಸ್ ಮಾಡ್ಬಿಡಿದ್ಯಾ? ನಾಗರಾಜ್ ಸರ್, ನಿಮ್ ಬಾಕ್ಸ್ ಅಲ್ಲಿ ಏನಿದೆ ಸರ್? ಶಿವು, ನನ್ನ ಬಾಕ್ಸ್ ಅಲ್ಲಿ, ನನ್ನ ಬ್ಯಾಂಕ್ ಅಲ್ಲಿ ಯಾವಾಗ್ಲೂ ಮಿನಿಮಮ್ ಸಾತ್ವಿಕ ಆಹಾರ, ತರಕಾರಿ, ಹೆಸರು ಬೇಳೆ, ಕೋಸಂಬರಿ. ಸರ್, ಮನೇಲಿ ಮೇಡಮ್ ಜೊತೆ ಜಗಳ ಆಗಿದೆ, ಅದನ್ನ ಈ ರೀತಿ ಹೇಳಿ ಮ್ಯಾನೇಜ್ ಮಾಡ್ತಾ ಇದೀರಾ. ಇವತ್ತು ಜಗಳ ಆಡಕ್ಕೂ ಒಂದು ವಯಸ್ಸಿರುತ್ತಪ್ಪ. ಒಂದು ವಯಸ್ಸಾದ್ಮೇಲೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ಗೆ. ಬಾಬು, ನಿಮ್ ಬಾಕ್ಸ್ ಅಲ್ಲಿ cow's milk, putting hair, keeping overnight.
and morning mixing with rice and mixing with salt. This is called. That's it. ಅಂದ್ರೆ ಮೊಸರನ್ನ. ಏನ್ ರಮಯ್ಯ, ಮದುವೆಗಳಿಂದ ಪಾರ್ಸಲ್ಗಳೆಲ್ಲ ಕಟ್ಕೊಂಡ್ಬಿಡ್ತೀಯಾ? ಮದುವೆಗಳಲ್ಲ ಸರ್, ನಾನ್ ಮದುವೆ ಆಗಿರೋ ಎಂಡ್ರು ಕಳ್ಸಿರೋದು. ರಾಮಯ್ಯ, ನಿಮ್ಮನೇಲಿ ಇಂಥ ಊಟನಾ? ಯಾಕೆ ಬಾಸ್ಕಿ, ರಾಮಯ್ಯ ಒಳ್ಳೆ ಊಟ ಮಾಡಬಾರ್ದಾ? ಹಂಗಲ್ಲ ಪೌ, 30-40 ಸಾವಿರ ಸಂಬಳಗಳು ತಗೊಳ್ಳೋ ನಾವುಗಳೇ ಮೊಸರನ್ನಗಳು, ತಿಳಿ ಸಾಂಬಾರ್ಗಳು, ಒಗ್ಗರಣೆ ಹಾಕ್ತಾರೆ ಚಿತ್ರಾನ್ನಗಳು ತಿನ್ಕೊಂಡಿದೀವಿ. ಅಂತದ್ರಲ್ಲಿ 10 ಸಾವಿರ ತಗೊಳ್ಳೋ ರಾಮಯ್ಯ ಹಿಂಗೆ ಮೃಷ್ಟಾನಗಳು ತಿಂತಾ ಇದ್ದಾನೆ ಅಂತ ಬಾಸ್ಕಿ ಹೇಳ್ತಾರದು. ಅಯ್ಯ, ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸರ್? ಮಾಮೂಲಿ ಊಟವೇ. ಓ, ಇದು ನಿನಗೆ ಮಾಮೂಲಿ ಊಟನಾ? ಹ್ಞೂ ಸಾ, ನೋಡಿ ಒಂದ್ ದೊಡ್ಡ ಬಿಲ್ ಅನ್ನ, ಆಮೇಲೆ ಎಲ್ಲಾ ತರ ತರಕಾರಿ ಹಾಕಿರೋ ಸಾಂಬಾರು, ಅದಕ್ಕೆ ತುಪ್ಪದ ಒಗ್ಗರಣೆ, ಆಮೇಲೆ ಒಂದ್ 4 ಚಪಾತಿಗೆ ನೆಂಚ್ಕೊಳಕ್ ಸಾಗು, ಜೊತೆಗೆ ಸೈಡ್ ಅಲ್ಲಿ ಇರ್ಲಿ ಅನ್ಬಿಟ್ಟು ಹೆಸರು ಕಾಳು ಪಲ್ಯ ಮಾಡಿ ಕಳ್ಸೋಳೆ. ಊಟ ಆದ್ಮೇಲೆ ಬಾಳೆಹಣ್ಣು ತಿಂದಿಲ್ಲ ಅಂದ್ರೆ ಅದು ಒಂದು ಊಟವೇ ಸಾ. ಮಾಮೂಲಿ ಊಟ. ಆಹಾ ರಾಮಯ್ಯ, ನೀನೊಂಥರ ನಡೆದಾಡೋ ಹೋಟೆಲ್. ನಿನ್ನ ಪಿಯೋನ್ ಅಂತ ಕೀಳಾಗಿ ನೋಡೋರ್ಗೆ ಮಕ್ಕೊಡ್ದು ಹೇಳ್ಬೇಕು, ನೀನು P1 ಅಲ್ಲ, ಸಂಸಾರದಲ್ಲಿ ನಂಬರ್ 1 ಅಂತ. ಸುಮ್ಮನೆ ಸರ್, ಕಣ್ಣೆಸರು ಆಯ್ತದೆ. ರಾಮಯ್ಯ, ಅದೇನೋ ರೇಟು ಅಂತ ಜಾಸ್ತಿ ಆಗ್ಬಿಟ್ಟು ಯಾರ ಮನೇಲಿ ನೋಡು ಹುಣಸೆ ಹುಳಿ ಸಾರು, ಸುಟ್ಟಿರೋ ಹಪ್ಳ. ಅದೇ ಅಲ್ಲ, ನಾವೆಲ್ಲ ದುಡಿಯೋದು ಏನಕ್ಕೆ? ಒಂದ್ ತುತ್ತು ಒಳ್ಳೆ ರುಚಿಯಾದ ಊಟಕ್ಕೆ. ಅದೇ ಇಲ್ಲ ಅಂದ್ಮೇಲೆ ಈ ಜೀವನ ಏನಕ್ಕೆ? ನಾನು ಇವತ್ತು ಗಿರಿ ಹೇಳ್ತೀನಿ, ಗಿರಿ ನನಗೆ ಒಳ್ಳೆ ವೆರೈಟಿ ಫುಡ್ ತಿನ್ಬೇಕು ಅನಿಸ್ತಾ ಇದೆ, ರೆಡಿ ಮಾಡು ಅಂತ. ರಿಸ್ಕ್ಗಳಲ್ಲ ಯಾಕಪ್ಪನೆ, ಸುಮ್ಮನೆ ಹೋಟ್ಲ್ ಒಳಗೆ ಹೋದ್ರಾಯ್ತು. ಬಾಬುಗಳೇ, ಹೋಟ್ಲ್ನಲ್ಲಿ ಒಬ್ರು 1 ಹೊತ್ತು ತಿನ್ನೋ ದುಡ್ಡಲ್ಲಿ ಮನೆಯಲ್ಲಿ ಎಲ್ರು 3 ಹೊತ್ತು ತಿನ್ಬೋದಾ? ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಅದಕ್ಕೆ ನಾನು ಹೋಟ್ಲಲ್ಲಿ ಏನು ತಿನ್ನೋದೇ ಇಲ್ಲ. ದುಡ್ಡಿನ ವಿಷಯ ಅಷ್ಟೇ ಅಲ್ಲ ಸರ್, ರುಚಿ ವಿಷಯ. ನನ್ನ ಹೆಂಡತಿ ಎಷ್ಟು ರುಚಿಯಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ ಸರ್? ಅವಳು ಒಗ್ಗರಣೆ ಹಾಕದ ಅಂದ್ರೆ 3 ರೋಡ್ ದಾಟ್ಕೊಂಡು ಹೋಗುತ್ತೆ. ಒಗ್ಗರಣೆನಾ? ಅಪ್ಪ ಮತ್ತೆ ಅಂಕಲ್ಗಳು ಚೆನ್ನಾಗಿದ್ದೀರಾ? ನೀನು ನೋಡಪ್ಪ, ಇಷ್ಟು ಮಾತ್ರ ಇದ್ದೀನಿ. ಬಾಬು, ಬಾಸ್ಕಿ, ನೀವು ಮಾತಾಡ್ತಾ ಇರಿ, ಬಂದೆ. ಅಂದಾಗೆ ಎಷ್ಟು ಕೊಡ್ತಾರೆ? ಏನೋ ಸಂಸಾರಗಳು ನಡೆಸೋ ಮಟ್ಟಕ್ಕೆ ಕೊಡ್ತಾರೆ ಅಂಕಲ್. ನಿಮಗೆ ವರ್ಕ್ ಫ್ರಮ್ ಹೋಮ್ ಇದೆಯಾ? ಚಡ್ಡಿಗಳನ್ನ ಬೇಕಾದ್ರೆ ಮನೆ ಒಳಗಡೆ ಹಾಕೋಬಹುದು, ಆದ್ರೆ ಮಾರ್ಬೇಕು ಅಂದ್ರೆ ಹೊರಗಡೆ ತಾನೇ ಹೋಗ್ಬೇಕು. ಕರೆಕ್ಟ್. ಅಂದಾಗೆ ಶೂ ಹೇಗೆ ಆಫೀಸ್ನಲ್ಲಿ? ಇದೇನಿದು ಅಂಕಲ್ಗಳು ಹಾಕೊಂಡು ರುಬ್ತಾರಲ್ಲಪ್ಪನೆ. ನಿಮ್ಮಗ ಅಲ್ವಾ, ತುಂಬಾ ಸಾಫ್ಟ್, ಕಾಟನ್ ಕ್ಯಾಂಡಿ ತರ. ಇನ್ನು ಎಷ್ಟು ವರ್ಷ ಸರ್ವಿಸ್ ಇದೆ? ಏ ಅಪ್ಪ, ಅವ್ರ ಗಾಡಿಗೆ ಯಾವಾಗಲೂ ಸರ್ವಿಸ್ ಮಾಡಿಸ್ತಾ ಇರ್ತಾರೆ, ಅದೆಲ್ಲ ಬೇಕಾ ನಿನ್ಗೆ? ಬಾಬು, ಬಾಸ್ಕಿ, ನನ್ ಮಗ ಸ್ಕಂದ. ಹಾಯ್ ಅಂಕಲ್. ಹಾಯ್ಗಳು. ಮಗಳು ಪ್ರಾಣಿ ಟ್ಯೂಷನ್ಗೆ ಹೋಗಿದ್ದಾಳೆ. ಇವನು ಇಂಗ್ಲಿಷ್ ಸಾಕಾದ ಮಾತಾಡ್ತಾನೆ. ಎಲ್ಲಿ 1-2 ಲೈನ್ ಬಿಡ ಹಂಗೆ. ಅಪ್ಪ, ನೀವ್ ಮಕ್ಳಂದ್ರೆ ಏನ್ ಅನ್ಕೊಂಡಿದ್ದೀರಾ? ಯಾರಾದ್ರೂ ಮನೆಗ್ ಬಂದ್ಬಿಟ್ರೆ ಸಾಕು, ನನ್ ಮಗಳು ಹಾಡಾಡ್ತಾಳೆ, ನನ್ ಮಗ ಡ್ಯಾನ್ಸ್ ಮಾಡ್ತಾನೆ, ಅವ್ನು ಅದ್ ಮಾಡ್ತಾನೆ, ಇವಳು ಇದ್ ಮಾಡ್ತಾಳೆ, ಅದ್ ತೋರ್ಸು ಇದ್ ತೋರ್ಸು ಅಂತ ಹೇಳ್ತಾನೆ ಇರ್ತೀರಾ. ನಮ್ಗೇನ್ ಫೀಲಿಂಗ್ಸ್ ಇರಲ್ವಾ? ಕರೆಕ್ಟ್ ಹೇಳಿದೆ ಮಗನೇ, ಅದನ್ನೇ ಇಂಗ್ಲಿಷ್ ನಲ್ಲಿ ಹೇಳು. ಈಗ ಇಂಗ್ಲಿಷ್ ಅಂತ ತಲೆ ಕೆಡಿಸ್ತಿದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಸಾಂಗ್ ಆಡ್ಬಿಡ್ತೀನಿ ನೋಡಿ. ಇಂಗ್ಲಿಷ್ ಸಾಂಗ್? ಓಕೆ, ಕಂಟಿನ್ಯೂ. ಜಿಂಗಿ ಚಕ ಕುಚು ಟುವಿ ತನನಂ ಗಿಲ್ಗಿಲಕಿ ತಮ್ನಂ ಬುಲ್ಬುಲಕಿ ದಿದ್ದಿರಿ ತೈ ಜಿಂಗಾಲೆ ದಿದ್ದಿರಿ ತೈ. ಓಕೆ, ಕಂಟ್ರೋಲ್ ಸ್ಕಂದ. ಲೆಟ್ಸ್ ಕಮ್ ಟು ಅನ್ ಅಗ್ರಿಮೆಂಟ್. ನೋ ಮೋರ್ ಇಂಗ್ಲಿಷ್ ಸಾಂಗ್ಸ್ ಇನ್ ಅವರ್ ಹೌಸ್, ಬಿಕಾಸ್ ನಾನು ಕನ್ನಡ ಅಭಿಮಾನಿ. ಓಕೆ, ನೀವೇನ್ ಮಕ್ಕ ನೋಡ್ತಾ ಇದ್ರೆ ಎದಾಡ್ರಿ. ಯಾಕೆ? ಊಟಕ್ಕೆ ಬನ್ನಿ. ಎಲ್ಲ ರೆಡಿ ಏನಮ್ಮ? ಅಯ್ಯೋ ಅದೇಗಳೇ, ಮಗುಗಳಿಗೆ ಹಾಕಿ. ಅಯ್ಯೋ, ಅವನಿಗೇನ್ ಬಿಡಿ, ಯಾವಾಗ್ಲೂ ತಿಂತಾನೆ ಇರ್ತಾನೆ. ಅಂದ್ರೆ ನಾವೇನು ಗತಿಗೆಟ್ಟಿದೀವ? ಬಾಸ್ಕೆ, ಅವಳ ಮಾತಿನ ಅರ್ಥ ಅದಲ್ಲಪ್ಪ. ಅಯ್ಯೋ, ಹಾಗೆ ಮಾಡಿರ್ತಾನೆ. ನನಗೆ ಬಡಿಸಿದ್ಗಳೇ. ಹೋಗ್ಲಿ ಅಕ್ಕಿಗಳೇ, ಮಕ್ಳಿಗೆ ಬಿಟ್ಬಿಡಿ. ಯಾರಾದ್ರೂ ಬಂದಾಗ್ಲೇ ಇದ್ರ ಮರ್ಯಾದೆ ಕಳಿತ್ಯಾ? ಅವ್ರು ಹೋಗ್ಲಿ, ನೋಡ್ತೀನಿ. ಅಂಕಲ್ಗಳೇ, ಯಾವಾಗ ಹೋಗದ್ ನೀವು? ಯಾಕಪ್ಪನೆಸ್ಕೊಂಡು ಹಿಂಗ್ ಕೇಳ್ತಾ ಇದೀಯ? ಇವತ್ತಿದ್ದು ನಾಳೆ ಹೋಗಿ, ಇಲ್ಲ ಅಂದ್ರೆ
ಅಮ್ಮ ನಂಗೆ ಹೊಡಿತಾಳೆ. ನೀನು ಚಿನ್ನದ ಅಂಗಡಿ ಲೂಟಿ ಮಾಡಿದ್ರು ನಾನು ಸುಮ್ಮನಿದ್ದು ಬಿಡ್ತಿದ್ದೆ. ಬ್ಯಾಂಕ್ನೇ ರಾಬ್ರಿ ಮಾಡಿದ್ರು ತಲೆ ಕೆಡಿಸ್ಕೋತಾ ಇರ್ಲಿಲ್ಲ. ಆದ್ರೆ ನೀನು ಕದ್ದಿರೋದು ಕೆಂಪಗಿರೋ ಈ ಟೊಮೆಟೋನ. ಅಯ್ಯೋ ಇವ್ನ್ ಗೆಣೆ ಬಂದ್ರೆ ದೊಡ್ಡಾಗ ಟಮಾಟನ್ ಕದ್ದಾನಲ್ಲ ಇವ್ನ್ ದೊಡ್ಡಾಗ ಬರ ಇವ್ನ್ ಚಿಕ್ಕದಾಗ ಬರ ಇವ್ನ್ ಗಾವ್ ಕಚ್ಚ ಇವ್ನ್ ಚಾಪೆ ಸುತ್ಕೊಂಡಾಗ ನೋಡ್ರಪ್ಪ ಟಮಾಟ ಕದ್ದಿರೋದ್ ಇವನು. ಎಲ್ರು ಸುಮ್ಮನೆ ಇರಿ. ನಾವಿಲ್ವಾ ಇಲ್ಲಿ ಕಾನೂನು ನೋಡೋದಕ್ಕೆ ಅಂತ. ಟೊಮೆಟೊ ಕದಿತ್ಯನೋ ಬಡವ ರಾಸ್ಕಲ್. ಬಡವಾಗಿದ್ದಕ್ಕೆ ಸರ್ ಟೊಮೆಟೊ ಕದಿದ್ದು, ಇಲ್ಲಾಂದ್ರೆ ಟೊಮೆಟೊ ಅಂಗಡಿನೇ ಇಡ್ತಾ ಇರ್ಲಿಲ್ವಾ? ಶಿವಪ್ರಸಾದ್, ಪಿಜ್ಜಾ ಬರ್ಗರ್ ಮಾಡೋ ಫಾರಿನ್ ಅಂಗಡಿಗಳೇ ತಮ್ಮ ಕೈಲಿ ಟೊಮೆಟೊ ತಗೊಳಕ್ಕಾಗಲ್ಲ ಅಂತ ಹೊರಗಡೆ ಬೋರ್ಡ್ ಹಾಕಿರುವಾಗ ನೀನು ಟೊಮೆಟೊನ ಕದ್ದು ಮನೆಗೆ ಸಾಗಿಸ್ತಾ ಇದ್ಯಾ. ವಿಶೇಷ ಟೊಮೆಟೊ ಕಾಯ್ದೆ ಪ್ರಕಾರ ನನ್ನ ಅರೆಸ್ಟ್ ಮಾಡ್ತಿದ್ದೀನಿ. ಇದಕ್ಕೆ ಶಿಕ್ಷೆ ಏನ್ ಗೊತ್ತಾ? ಗಲ್ಲು. ಸರ್, ನೀವು ನನ್ನನ್ನು ಆಮೇಲೆ ಅರೆಸ್ಟ್ ಮಾಡ್ಕೊಳ್ಳಿ ಸರ್, ಬೇಕಾದ್ರೆ ಗಲ್ಗೂ ಹಾಕೊಳ್ಳಿ ಸರ್. ಆದ್ರೆ ನಂದು ಒಂದೇ ಒಂದು ಕೊನೆ ಆಸೆ ಇದೆ ಸರ್. ಏನದು? ನನ್ನ ಹೆಂಡತಿ ಟೊಮೆಟೊ ತರಲೇಬೇಕು ಅಂತ ಆರ್ಡರ್ ಮಾಡಿದಾಳೆ ಸರ್. ಸರ್ಕಾರದ ಆರ್ಡರ್ಗಿಂತ ಸಂಗಾತಿ ಆರ್ಡರ್ ದೊಡ್ಡದಲ್ವಾ ಸರ್? ಹಾಗಾಗಿ ಮನೆಗೆ ಹೋಗಿ ಟೊಮೆಟೊ ಕೊಟ್ಟು ಬಂದ್ಬಿಡ್ತೀನಿ ಸರ್. ಆಗಲ್ಲ. ನೀವು ಆಗಲ್ಲ ಅಂದ್ರೆ ನಾನು ಬಿಡಲ್ಲ. ಕೊಡ್ರಿ ಶಿವಪ್ರಸಾದ್, ಶೂಟ್ ಮಾಡ್ಬಿಡ್ತೀನಿ. ಮಾಡ್ಕೊಳ್ಳಿ. ಕಾಂಕ್ರೀಟ್ಗೂ ಕಷ್ಟ ಆಗ್ಬಿಟ್ಟಿದೆ ಕಣೆ. ಅಕ್ಕ, ಸಿಮೆಂಟು, ಜಲ್ಲಿ, ಪೇಂಟು ಎಲ್ಲ ಜಾಸ್ತಿ ಆಗಿದೆ. ಅಯ್ಯೋ, ಕಾಂಕ್ರೀಟ್ ಅಂದ್ರೆ ನಾನು ಉಪ್ಪಿಟ್ಟು ಬಗ್ಗೆ ಮಾತಾಡ್ತಿದ್ದೆ. ನೀನೇನೆ ಸಿಮೆಂಟು ಜಲ್ಲಿ ಅಂತ ಮನೆ ಕಟ್ಟೋದ್ರ ಬಗ್ಗೆ ಹೇಳ್ತಿದ್ಯಾ? ನೀನ್ ತರಕಾರಿ ಬಗ್ಗೆ ಹೇಳ್ತಿದ್ಯಾ? ನಾನು ಮನೆ ಕಟ್ಟೋದ್ರ ಬಗ್ಗೆ ಅಂತ ಅನ್ಕೊಂಡೆ. ನಮ್ದು EMI ಮಾತ್ರ ಕಟ್ಟೋದು, ಆದ್ರೆ ಅದಕ್ಕೂ ಬಡ್ಡಿ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಹೀಗೆ ಎಲ್ಲ ಜಾಸ್ತಿ ಆಗ್ತಿದ್ರೆ ಏನಕ್ಕ ಮಾಡೋದು? ಸಮಸ್ಯೆ ಬಂತು ಅಂತ ನಾವ್ ಅಳ್ತಾ ಕೂರಕ್ಕಾಗತ್ತಾ? ಈಗ ಟೊಮೆಟೊ ರೇಟ್ ಜಾಸ್ತಿ ಆಗಿದೆ, ನಾವ್ ಅದನ್ನ ಬಳಸೋದೇ ಬೇಡ, ಅದ್ರ ಬದಲು ಹುಣಸೆ ಹಣ್ಣನ್ ಬಳಸಿದ್ರೆ ಆಯ್ತು. ಕರೆಕ್ಟ್. ಈಗ ಕಾಳ್ಮೆಣಸು ಜಾಸ್ತಿ, ಅದ್ರ ಬದಲು ಮೆಣಸಿನ ಪುಡಿ ಬಳಸಿದ್ರೆ ಆಯ್ತು. ಅಕ್ಕ, ಚಿತ್ರಾನ್ನಕ್ಕೆ ಈರುಳ್ಳಿ ಬೇಕೇ ಬೇಕಲ್ವಾ? ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಈರುಳ್ಳಿ ಬದಲು ಈರುಳ್ಳಿ ಸೊಪ್ಪು ಬಳಸಿದ್ರಾಯ್ತು. 10 ರೂಪಾಯಿ ಕಟ್ಟು ಕಣೆ. ಇನ್ನು ಒಗ್ಗರಣೆ ಕರಿಬೇವಿನ ಸೊಪ್ಪು ಹಾಕ್ಲೇಬೇಕು ಅಂತ ಏನಿಲ್ಲ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟಿದೆ, ಅದಕ್ಕೆ 5 ರೂಪಾಯಿ ಕೊಟ್ಟು ಪ್ಯಾಕೆಟ್ ತಗೊಂಡ್ಬಿಟ್ರೆ ಆಗೋಯ್ತು. ಅದಕ್ಕೆ ಅಂತ ಕಷ್ಟ ಸರ್ಕಸ್ ಮಾಡ್ತಾರೆ ಗಿರ್ಜಮ್ಮ. ಕಾಶಿ ಅವ್ರೆ, ಸರ್ಕಸ್ ಮಾಡ್ದೆ ಇನ್ನೇನ್ ಮಾಡೋದು? ಪ್ರತಿದಿನ ಈ ಮಜ್ಜಿಗೆ ಸಾರು ರಸಮ್ಮು ತಿಂದು ತಿಂದು ಸಾಕಾಗ್ಬಿಟ್ಟಿದೆ. ಅಯ್ಯೋ, ಅದಕ್ಕೆ ಅಂತ ಟೆನ್ಷನ್ ಮಾಡ್ಕೊಂತ್ರಿ ಮರ್ರೆ. ನನ್ ಜೊತೆಗೆ ಬನ್ನಿ, ನಿಮ್ಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ಕೊಡ್ತೆ. ಹೌದು, ನಿಮಗೆ ಅಂದ್ರೆ ಕಮ್ಮಿ ಕೊಟ್ಬಿಡ್ತಾರಾ? ಅನುಮಾನ ಎಂತಕ್ಕೆ, ನನ್ ಜೊತೆ ಬನ್ನಿ, ಆಮೇಲೆ ನೀವೇ ಕಾಣಿ ಗೊತ್ತಾಗ್ತ. ಅಯ್ಯ ಬನ್ನಿ ಮರ್ರೆ. ಏನು ಶಿವಗಳು ಮೊಗಗಳು ಸಿಂಗಲ್ ಫ್ಯೂಸ್ ಬಲ್ಬ್ಗಳ ತರ ಆಗ್ಬಿಟ್ಟಿದಲ್ಲಪ್ಪ. ಆಗದೆ ಇರುತ್ತೇನಪ್ಪ, ಕರೆಂಟ್ ಬಿಲ್ ಅಷ್ಟು ಜಾಸ್ತಿ ಮಾಡಿದ್ರೆ. ಆಗ್ಲಿ ಬಿಡು, ನೀವೇನ್ ಕಟ್ಬೇಕಾ? ಫ್ರೀ ತಾನೆ? ಫ್ರೀ ಏನೋ ಸರಿ ಬಾಸ್ಕಿ, ಆದ್ರೆ ಫ್ರೀ ಕೊಡೋದ್ರಿಂದ ಆಗೋ ಲಾಸ್ನ ತುಂಬಿಸ್ಕೊಳಕ್ಕೆ ನಮ್ಮಂಥವ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರಲ್ಲಪ್ಪ. ಹ್ಞೂ ಸರು, ಪೆಟ್ರೋಲ್ ಡೀಸೆಲ್ ರೇಟ್ಗಳು, ಬಸ್ ಟಿಕೆಟ್ ರೇಟ್ಗಳು, ಜೊತೆ ಎಣ್ಣೆ ರೇಟ್ಗಳು ಜಾಸ್ತಿ ಆಗ್ಬಿಡೋ ಸರ್. ಅಷ್ಟೇ ಅಲ್ಲಪ್ಪ, ನಾವು ದಿನ ಉಪಯೋಗಿಸೋ ಹಾಲು ದಿನಸಿ ತರಕಾರಿ ರೇಟು ಜಾಸ್ತಿ ಆಗೋಗಿದೆ. ತರಕಾರಿ ರೇಟಿನ ಬಗ್ಗೆ ನಮ್ ಶಿವ ಹೆಂಡತಿಗೆ ಚೆನ್ನಾಗಿ ಗೊತ್ತು. ಆಯ್ತು ಬಿಡಪ್ಪ, ಆಗಿದ್ದಾಗೋಯ್ತು, ಅದನ್ನೇ ಇಟ್ಕೊಂಡು ರುಬ್ಬೇಡ. ರುಬ್ಬೋ ವಿಷಯ ಅಂತ ಬಂದ್ರೆ ಈ ಮಿಕ್ಸಿ ಗ್ರೈಂಡರ್, ಈ ಎಲೆಕ್ಟ್ರಿಕ್ ವಸ್ತುಗಳ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತಪ್ಪ. ಅಯ್ಯೋ, ಜಾಸ್ತಿ ಆಗ್ಲಿ ಬಿಡಿ ಸರ್, ಹಿಂದೆನೂ ರೇಟ್ ಜಾಸ್ತಿ ಆಗಿತ್ತು, ಅವಾಗೇನಾದ್ರು ಮಾತಾಡಿದ್ರಾ? ಈಗ ಯಾಕೆ ಮಾತಾಡ್ತಿದ್ದೀರಾ? ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳು ಯಾವಾಗ್ಲೂ ಮಾತಾಡ್ಕೋತೀವಪ್ಪ. ಆದ್ರೆ ನಿಮ್ಮಂಥವ್ರೆ ಇದನ್ನ ರಾಜಕೀಯ ಮಾಡೋದು, ಇದೇ ಆಗ್ತಾ ಇರೋ ತಪ್ಪು. ಕರೆಕ್ಟಾಗಿ ಹೇಳಿದ್ರಿ ಸರ್. ನಮ್ಮಂತವ್ರಿಗೆ ರಾಜಕೀಯ ಮುಖ್ಯ ಅಲ್ಲ, ಸಂಸಾರದಲ್ಲಿ ರಾಜಕೀಯ ಆಗದೆ ಸರಾಗವಾಗಿ ಮುಂದಕ್ಕೆ ಹೋದ್ರೆ ಅಷ್ಟೇ ಸಾಕು. ಆದ್ರೆ ಯಾರಿಗೂ ಅರ್ಥವೇ ಆಗಲ್ವಪ್ಪನೆ. ಇಂಥ ನೆಗೆಟಿವ್ಗಳೆಲ್ಲ ಸೇರ್ಕೊಂಡು ರಾಜಕೀಯಗಳು ಮಾಡಿ 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 ನಮ್ಮಂತವ್ರುಗಳ ಹಿಂಗೆ ಆಗ್ಬಿಟ್ಟಿದೀವಿ. ಅಲ್ಲ, ನನಗೆ ಒಂದು ವಿಷಯ ಅರ್ಥ ಆಗಲ್ಲ. ನಾವು ಹೋಟ್ಲಿಗೆ ಹೋಗಿ ಇಡ್ಲಿ ತಿಂದ್ರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಗಾಡಿ ತಗೊಳ್ಳುವಾಗ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಆದ್ರೂ ಆ ರೋಡಲ್ಲಿ ಓಡಾಡೋದಕ್ಕೆ ಟೋಲ್ ಕಟ್ಟಬೇಕಂತೆ. ಇದೇನ್ ಹಣೆ ಬರ? ಈಗೇನೋ ಅಕ್ಕಿ ಬೇರೆ ಕೊಡ್ತಾರಂತಲ್ಲ ಸರ್. ಮೇಲ್ನವ್ರು ಕೊಡಲ್ಲ, ಕೆಳಗ್ನವ್ರು ಬಿಡಲ್ಲ. ಇವ್ರು ಅವ್ರ ಮೇಲೆ, ಅವ್ರು ಇವ್ರ ಮೇಲೆ ಎರ್ಚಾಡ್ತಾವ್ರೆ. ಅಕ್ಕಿನ ಅಲ್ಲ, ಆರೋಪ. ಇಂಥದನ್ನೆಲ್ಲ ಫ್ರೀಯಾಗಿ ಕೊಡೋ ಬದಲು
ಹೆಲ್ತ್ ಎಜುಕೇಶನ್ ಫ್ರೀಯಾಗಿ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನಾವೆಲ್ಲ ದುಡಿಯೋದೇ ನಮ್ಮ ಮಕ್ಕಳ ಎಜುಕೇಶನ್ಗೆ, ನಮ್ಮ ತಂದೆ ತಾಯಿ ಹೆಲ್ತ್ಗೆ. ಅದನ್ನಾದ್ರೂ ಫ್ರೀಯಾಗಿ ಕೊಟ್ರೆ ನಾವೆಲ್ಲ ನೆಮ್ಮದಿಯಾಗಿ ಬದುಕಬಹುದು. ಈ ಕಡೆ ಟ್ಯಾಕ್ಸು, ಆ ಕಡೆ ಸಾಲ ಕಟ್ಟೋದ್ರಾಗೆ ಜೀವನ ಮುಗಿದೋಗಿರ್ತದೆ. ನಿಜ ರಾಮಯ್ಯ, ಟ್ಯಾಕ್ಸ್ ಕಟ್ಟೋರ್ಗೆ ಯಾವ ಬೆನಿಫಿಟ್ಟು ಇಲ್ಲ. ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ. ಊನಪ್ಪ, ಬಡವರುಗಳು ಸಾಲಗಳು ಮಾಡಿದ್ರೆ ಹರಾಜುಗಳಾಗ್ತಾರೆ. ಅದೇ ಶ್ರೀಮಂತರುಗಳು ಸಾಲಗಳು ಮಾಡಿದ್ರೆ ಮನ್ನಾಗಳು ಮಾಡಿ ಟಿಕೆಟ್ಗಳು ಕೊಟ್ಟು ಫಾರಿನ್ಗೂ ಕಳಿಸ್ತಾರೆ. ರಾಜಕೀಯದಲ್ಲಿ ಯಾರೇ ಬರ್ಲಿ ಯಾರೇ ಹೋಗ್ಲಿ ನಾವು ದುಡಿಯೋ ತಪ್ಪುತ್ತಾ? ನಮ್ಮ ಅನ್ನನ ನಾವೇ ಹುಟ್ಟಿಸ್ಬೇಕು. ಅದನ್ನ ತಗೊಳಕ್ಕೂ ಬೆಲೆ ಏರಿಕೆ ಮಾಡೋರಲ್ಲ ಸರ್, ಇನ್ನೇನ್ ಮಾಡಕ್ಕಾಯ್ತದೆ? ಅದ್ ಸರಿ, ಈ ಸ್ಟೇಟು ಸೆಂಟ್ರಲ್ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋರು ಬೇರೆ ಯಾರು ಅಲ್ಲ, ಮಿಡ್ಲ್ ಕ್ಲಾಸ್ನವ್ರೆ. ಬಿಡು ಶಿವು, ಇದೆಲ್ಲ ಇದ್ದಿದ್ದೆ. ಹಳೆ ಫ್ರಿಡ್ಜ್ ನ ಸರಿನೂ ಮಾಡ್ಸಲ್ಲ, ಹೊಸ ಫ್ರಿಡ್ಜ್ ತರೋದು ಇಲ್ಲ ರೀ. ಸದ್ಯದ ಪರಿಸ್ಥಿತಿನಲ್ಲಿ ತರಕಾರಿಗಳು ಫ್ರೆಶ್ ಆಗಿರೋದಕ್ಕಿಂತ ಸೇಫ್ ಆಗಿರೋದು ಮುಖ್ಯ. ಯಾಕೆ 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 ಹೀಗೆಲ್ಲ ಆಗ್ತಾ ಇದೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರೀ. ಈ ಜಗತ್ತಿನಲ್ಲಿ 2 ಅಧ್ಯಾಯ. 1 ಬೆಲೆ ಏರಿಕೆಗೂ ಮುನ್ನ, 2 ಬೆಲೆ ಏರಿಕೆಯ ನಂತರ. ಗಿರಿ, ಪಾನ್ ಶಾಪ್ ಹತ್ರ ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದ. ಓ, ಏನಂತೆ? ಅವನ ಮಗಳಿಗೆ ಗಂಡು ನೋಡ್ತಾ ಇದಾರಂತೆ. ಸರ್ಕಾರಿ ಕೆಲಸದವನು ಬಂದಿದ್ನಂತೆ, ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ರಂತೆ. ಹೌದಾ? ಯಾಕಂತೆ? ಸರ್ಕಾರಿ ಕೆಲಸ ಮಾಡೋನ ಹತ್ರ ಏನಿರುತ್ತೆ ಮಣ್ಣು, ಅದೇ ತರಕಾರಿ ಮಾರೋನ ಹತ್ರ ಬೇಜಾನ್ ದುಡ್ಡಿರುತ್ತೆ. ನನ್ನ ಮಗಳನ್ನ ಕೊಟ್ರೆ ತರಕಾರಿ ಮಾರೋನ್ಗೆ ಕೊಡೋದು ಅಂತ ಹೇಳ್ಬಿಟ್ಟ. ನೋಡ್ರಿ, ಪ್ರಪಂಚ ಎಷ್ಟು ಬದಲಾಗ್ತಾ ಇದೆ ಅಂತ. ಇದಕ್ಕೆಲ್ಲ ಕಾರಣ ಬೆಲೆ ಏರಿಕೆ. ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ. ನೀವ್ ಎಷ್ಟೇ ಹಾಡಿದ್ರು ಕಡಿಮೆ ಅಂತೂ ಆಗಲ್ಲ. ಮಲ್ಕೊಳ್ಳಿ ಈಗ. ಬೇಡಮ್ಮ, ನನಗೆ ಹಸಿವಿಲ್ಲ ಕಣಮ್ಮ. ಯಾಕೆ ಮಾವ ಹೀಗ್ ಮಾಡ್ತಿದ್ದೀರಾ? ಅದಕ್ಕೆ ಕಾರಣ ಆಮೇಲೆ ಹೇಳ್ತೀನಿ. ನೋಡು, ಬಿಸಿ ಆರೋಗ್ಯದೊಳಗಾಗಿ ಮಕ್ಕಳು ಕೊಟ್ಬಿಡಮ್ಮ. ಸರಿ ರಾಣಿ, ಚಾಕು ಪ್ಲೇಟ್ ತಂದು ಕೂತ್ಕೊಳ್ಳಿ ಮಾವ. ಅಯ್ಯೋ, ಏನಿದು? ತರಕಾರಿ ಪಪ್ಸಲ್ಲಿ ತರಕಾರಿನೇ ಇಲ್ಲ. ಅದು ಮೈಸೂರು ಪಾಕಲ್ಲಿ ಮೈಸೂರು ಇರಲ್ವಲ್ಲಮ್ಮ, ಹಂಗೆ. ಇನ್ನು ನೋಡೋಣ ಇರಿ. ಅಯ್ಯೋ, ಇದ್ರಲ್ಲೂ ತರಕಾರಿನೇ ಇಲ್ಲ. ಏನ್ ಮಾವ ಇದು? ಹೌದಾ? ಎಲ್ಲಿ ಆ ದುಷ್ಟ ದುರುಳ ದುರ್ಮಾರ್ಗ ಆ ಬಸ್ಸಿನ ನಾನು ಬಿಡೋದಿಲ್ಲ. ನೀವಿರಿ ಮಾವ, ನಾನು ಹೋಗಿ ಗ್ರಾಚಾರ ಬಿಡ್ಸ್ಬಿಟ್ಟು ಬರ್ತೀನಿ. ಅಯ್ಯೋ, ಮತ್ ಯಾಕಪ್ಪ ಊಟ ಬಿಟ್ಟಿದ್ಯಾ? ನಾನ್ ದುಡಿಯೋದ್ ಯಾಕೆ? ನಮ್ಮ ಮನೆಯವರೆಲ್ಲರೂ 3 ಹೊತ್ತು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ತಾನೆ. ನೀನ್ ಈ ತರ ಊಟ ಬಿಟ್ರೆ ನನ್ ದುಡಿಮೆನೆ ಪ್ರಶ್ನೆ ಮಾಡ್ದಂಗಲ್ವಾ? ಶಿವು, ಸ್ಕಂದ ಆಸೆ ಪಟ್ಟು ತಟ್ಟೆಯಲ್ಲಿ ಎಲ್ಲಾ ಹಾಕಿಸ್ಕೋತಾನೆ. ಆದ್ರೆ ಅದಕ್ಕೆ ಮೊದಲು ಇಷ್ಟು ತಿನ್ನಕ್ಕೆ ನನಗೆ ಸಾಧ್ಯವಂತ ಯೋಚನೆ ಮಾಡಬೇಕು. ನೀನೇನು ನೋಡಿದ್ಯಲ್ಲ, ತಟ್ಟೆ ತುಂಬ ಎಲ್ಲ ಹಾಕಿಸ್ಕೊಂಡು ಅರ್ಧಂಬರ್ಧ ತಿಂದು ಅಮ್ಮ ನನ್ನ ಹೊಟ್ಟೆ ತುಂಬುತ್ತ ತಟ್ಟೆಲ್ಲ ಕೈ ತೊಳ್ಕೊಂಡು ಹೋದ್ನಲ್ಲಪ್ಪ. ಆಗ ನನಗೆಷ್ಟು ನೋವಾಯ್ತು ಗೊತ್ತೇನೆಯ. ನಾನು ಎಷ್ಟೋ ಸಲ ಹೇಳಿದ್ದೀನಿ ಎಲ್ಲ ಮಾಡಬಾರ್ದಪ್ಪ, ಆದ್ರೆ ತಿಳ್ಕೊಂಡಿಲ್ಲ. ಅವ್ನಿಗೆ ಎಷ್ಟು ಬುದ್ಧಿ ಹೇಳಿದ್ರು ತಿಳ್ಕೊಳ್ಳಲ್ಲ, ತಿಳ್ಕೊಳ್ಳೋದು ಇಲ್ಲಪ್ಪ. ನೋಡೆಯ, ಅನ್ನದ ಬೆಲೆ ಏನು ಅಂತ ನನಗೆ ಗೊತ್ತಪ್ಪ. ನಾನು ತುತ್ತು ತುತ್ತು ಅನ್ನಕ್ಕೂ ಬಹಳ ಕಷ್ಟಪಟ್ಟಿದ್ದೀನಿ. ಒಂದು ಕಾಲದಲ್ಲಿ ಅನ್ನ ಬೆಳ್ಳಗಿದೆಯೋ ಕಪ್ಪಗಿದೆಯೋ ನನಗೆ ಗೊತ್ತಿರಲಿಲ್ಲ. ಅನ್ನದ ಬೆಲೆ ಏನು ಅಂತ ನನಗೆ ಗೊತ್ತಪ್ಪ. ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ಅನ್ನದ ಬೆಲೆ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಬೇಸರ ಆಯ್ತಪ್ಪ. ಕೇಳಿಸ್ಕೊಂಡ್ಯಾ? ಅವ್ರ ಕೈಯಲ್ಲಿ ದುಡ್ಡಿತ್ತು, ಆದ್ರೂ ಅನ್ನ ತಿನ್ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಯಾಕೆ ಗೊತ್ತಾ? ಹಸಿವು. ನೀನು ಬೇಡ ಅಂತ ತಟ್ಟೆಯಲ್ಲೇ ಬಿಟ್ಬಿಟ್ಟು ಕೈ ತೊಳ್ಕೊಳ್ತಿಯಲ್ಲ, ಅದು ಇಂಥವ್ರಿಗೆ 1 ಹೊತ್ತಿನ ಊಟ. ಸರಿಯಾಗಿ ಹೇಳಿದ್ರಿ ಸ್ವಾಮಿ. ಹೆಚ್ಚಾಯ್ತು ಅಂತ ಚೆಲ್ಲೋ ಅನ್ನ ನಮ್ಮಂತವ್ರ ಹಸಿವು ನೀಗ್ಸುತ್ತೆ. ಅಯ್ಯೋ ಸ್ವಾಮಿ, ಇದು ನಿಜವಾಗ್ಲೂ ಚೆಲ್ಲೋ ಅನ್ನ, ಹಳಸೋಗಿದೆ. ದಯವಿಟ್ಟು ತಿನ್ಬೇಡಿ. 1 ನಿಮಿಷ ಇರಿ. ಬಸ್ಯಾ, 1 ಪೌಂಡ್ ಬ್ರೆಡ್ ಇದೆ, ಕೊಡು, ದುಡ್ಡು ಆಮೇಲೆ ಕೊಡ್ತೀನಿ. ಆಯ್ತ್ರಿ.
ಸ್ಕಂದ ಸ್ಕಂದ, ಇಲ್ಲೊಬ್ರು ಇದ್ರಲ್ಲ, ಎಲ್ಲೋದ್ರು? ಎಲ್ಲೋದ್ರು ಗೊತ್ತಿಲ್ಲ ಅಪ್ಪ. ನಾನು ನೀನ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅಷ್ಟರಲ್ಲಿ ಎಲ್ಲೋ ಹೊಟ್ಟೋಗಿದ್ದಾರೆ. ನಾನು ನೋಡ್ಲಿಲ್ಲ. ನಾ ಆರಾಮಿದ್ದೀನಿ ಕುಲ್ಸೆ, ನೀ ಹೆಂಗಿದ್ದಿ? ನಾನು ಚೆನ್ನಾಗಿದ್ದೀನಿ. ಅದು ನಾವು ಊರಿಗೆ ಬರ್ಬೇಕು ಅಂತ ಮಾಡಿದ್ವಿ. ಬೆಂಗಳೂರ್ಗ? ಇದ್ಕಿದ್ ಹಾಗೆ ಎಂತಾಯ್ತು? ಅದ್ ಎಂತ ಅಂದ್ರೆ ಕುಸೆ, ನನಗೆ ಹೇಳಲಿಕ್ ನಾಚಿಕೆ ಆಗ್ತದ. ತಡಿ, ನಿಮ್ಮ ಅಪ್ಪನ್ ಕೊಡ್ತೆ. ಎಂತ ಇಲ್ಲ ಮಗಳೇ, ಅಮ್ಮನಿಗೆ ಮಾತಾಡೋಕೆ ನಾಚಿಕೆ ಆತಮ್ರು, ಅದಕ್ಕೆ ನಾನು ತಕೊಂಡೆ. ನಂಗೂ ಮಾತಾಡೋಕು ನಾಚಿಕೆ ಆಗ್ತೈತಿ. ನಾಚಿಕೆನಾ? ಎಂತಪ್ಪ, ಎಂತಾಯ್ತು? ಒಂದು ಗುಡ್ ನ್ಯೂಸ್ ಹೇಳುವ ಅಂದೇಳಿ ಮಾಡಿದ್ವಿ. ನೀವ್ ಹೇಳ್ತೀರಿ ಅಂತ ಹೇಳಿದ್ರಿ, ಈಗ ಮಗಳ ಹತ್ರ ಎಂತ ನಾಚಿಕೆ? ಮಾತಾಡ್ರಿ, ಹೇಳ್ರಿ. ಗುಡ್ ನ್ಯೂಸಾ? ಕಮಲ ಕರು ಹಾಕದ್ಲಾ? ಒಂಥರ ಅದೇ ಟೈಪ್ ಮಗಳೇ, ಇನ್ನೊಂದು ಗುಡ್ ನ್ಯೂಸ್ ಮಗಳೇ. ಹೇಳಕ್ ಸ್ವಲ್ಪ ನಾಚಿಕೆ ಆಯ್ತು ಮಗ. ಹೋಯ್ ಮಾರೇ, ಎಂತ ನಾಚಿಕೆ ಕೊಡು ನಮ್ಮ ಮಗಳೇ. ಅದು ಹೇಳಿಕೆ ನಾಲ್ಗೆ ಹೊರಳ್ತಿಲ್ಲ ಮಗ, ನಾಚಿಕೆ ಆಗ್ತದೆ. ಅದು ಎಂತ ಹೇಳಿದ್ರು ಮಗ, ನಂಗೂ ಹೇಳಕ್ಕೂ ಸ್ವಲ್ಪ ನಾಚಿಕೆ ಆಗ್ತಿತ್ತು ಮಗ. ಅವಳಿಗೂ ಹೇಳಕ್ಕೂ ನಾಚಿಕೆ ಆಗ್ತಿತ್ತು ಮಗ, ನಂಗೂ ಹೇಳಕ್ ನಾಚಿಕೆ ಆಗ್ತಿತ್ತು. ಊರಿಗೆ ಬಂದ್ಮೇಲೆ ಹೇಳ್ತಾಕ. ಅಪ್ಪ, ಇದು ಆ ಗುಡ್ ನ್ಯೂಸಾ? ಯಾವ್ದು ಹೇಳು? ಮಗು ನೋಡಿದ್ಯಾ, ನಿನ್ನ ಮಗಳು ಕಂಡು ಹಿಡಿದು ಬಿಟ್ಲು. ಈ ವಯಸ್ಸಿನಲ್ಲಿ ಯಾಕೆ ಅಂತ ಪ್ರಶ್ನೆ ಬರೋದಿಲ್ವಾ? ಎಲ್ಲ ಮಧುಕೇಶನ ಆಶೀರ್ವಾದ. ಏನ್ ಹೇಳ್ತೀನಿ ಹತ್ರ? ಹೋಗ್ರಿ, ನನಗೆ ನಾಚಿಕೆ ಬರ್ತದೆ. ಎಂತ ಮಾರ ಅದು ಮಗಳ, ಮಿಕ್ಕಿದ ವಿಷಯ ಅಲ್ಲೇ ಬಂದು ಹೇಳ್ತೀನಿ. ಇರುತ್ತೆ ಫೋನು. ಈ ವಯಸ್ಸಲ್ಲಿ ಅಮ್ಮಂಗ್ ಮಗುನ? ಅಯ್ಯಯ್ಯೋ, ಪೇಪರಲ್ಲಿ ಯಾರದ್ದೋ ಸುದ್ದಿ ಓದುವಾಗ ಖುಷಿ ಆಗಿತ್ತು. ಆದ್ರೆ ಅದೇ ಸುದ್ದಿ ನಮ್ಮನೇಲಿ ನಡೀತಿದೆ ಅಂದ್ರೆ ಯಾಕೆಷ್ಟು ಟೆನ್ಷನ್ ಆಗ್ತಿದೆ. ಅಯ್ಯೋ, ಮನೆಯವ್ರಿಗೆಲ್ಲ ಹೇಗಪ್ಪ ಹೇಳೋದು? ಇವರೆಲ್ಲ ಏನ್ ಅನ್ಕೊಳ್ಳಲ್ಲ. ದೇವ್ರೆ ದೇವ್ರೆ, ಯಾಕೆ ಹೀಗೆ ಮಾಡ್ಬಿಟ್ಟೆ ನೀನು? ಗಿರ್ಜಾ, ಅದೇನಮ್ಮ ಗುಡ್ ನ್ಯೂಸ್ ಅಂತಿದ್ಯಲ್ಲ? ಅದು ಅದು ಅಯ್ಯೋ, ಹೋಗ್ಲಿ ಬಿಡಿ, ಭಗವಂತ ತಾನೇ ಕೊಡ್ತಿರೋದು. ಹೆಂಗ್ರಿ ಬಿಡಕ್ಕಾಗತ್ತೆ ಗಿರ್ಜಾ? ಅಲ್ಲ, ಆ ಅಮ್ಮಂಗಂತೂ ಬುದ್ಧಿ ಇಲ್ಲ. ಅವ್ರ ಯಜಮಾನ್ರಿಗಾದ್ರೂ ಬುದ್ಧಿ ಬೇಡ್ವಾ? ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ದಿನಾ ನೈಟಿ ಮೇಲೆ ಟವಲ್ ಹಾಕ್ಸ್ಕೊಂಡು ವಾಕಿಂಗ್ ಬೇರೆ ಮಾಡಿಸ್ತಾರೆ. ಅವ್ರ ಜನ್ಮಕ್ಕಷ್ಟು. ಹೋಗ್ಲಿ ಬಿಡಿ, ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕಲ್ವಾ? ನಾನಿನ್ ಬರ್ತೀನಿ. ಥ್ಯಾಂಕ್ ಯು. ಏ ಗಿರಿ, ಪಿಕ್ಚರ್ ರಿಲೀಸ್ಗೆ ಮುಂಚೆನೆ ನೆಗೆಟಿವ್ ಪಬ್ಲಿಸಿಟಿ ತಗೋತಾ ಇದೆಯಲ್ಲ. ನಿಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬರ್ತಾ ಇರೋದೆ ಹೆರಿಗೆ ಮುಗಿಸ್ಕೊಂಡು ಹೋಗಕ್ಕೆ ಅನ್ಸುತ್ತೆ. ಹೌದು ರೀ, ಅಲ್ಲಿ ಬೇರೆ ಹತ್ರದಲ್ಲಿ ಎಲ್ಲೂ ಆಸ್ಪತ್ರೆ ಇಲ್ಲ, ಮೈಲಿಗೊಂದು ಮನೆ. ಪಾಪ, ಹೆರಿಗೆ ನೋವು ಬಂದ್ರು ಯಾರು ಹೆಲ್ಪ್ಗೆ ಬರಲ್ಲ. ಇದೆಲ್ಲ ನಿಮ್ಮಪ್ಪ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತಾನೆ. ಅವ್ರು ಇಲ್ಲಿಗೆ ಬಂದ್ರೆ ರೆಗ್ಯುಲರ್ ಚೆಕಪ್ಗೆ ಅಂತ ಸಪರೇಟ್ ಆಗಿ ಒಂದು ಆಟೋ ಬುಕ್ ಮಾಡ್ಬೇಕಾಗುತ್ತೆ. ಆಗಾಗ ಟ್ರೀಟ್ಮೆಂಟು, ಚೆಕಪ್, ಟಾನಿಕು, ಸಿರಪ್ಪು, ಹೆರಿಗೆ ಖರ್ಚು ಎಲ್ಲ ಸೇರಿದ್ರೆ ಮಿನಿಮಮ್ 1 ಲಕ್ಷ ಆದ್ರೂ ಹಾಗೆ ಆಗುತ್ತೆ. ನಾರ್ಮಲ್ಗೆ ಒಂದು ರೇಟು, ಸಿಸೇರಿಯನ್ ಒಂದು ರೇಟು. ಆದ್ರೆ ಆಸ್ಪತ್ರೆಯವ್ರು ಪ್ರಿಫರ್ ಮಾಡೋದು ಸಿಸೇರಿಯನ್. ಎಲ್ಲಿಂದ ತರೋದು? ಏನ್ ತರ್ಬೇಕಪ್ಪ? ಮಾವಂಗ್ ಹೇಳ್ಬೇಡ್ರಿ. ಏನ್ ಹೇಳ್ಬಾರ್ದು? ಕೇಳಿಸ್ಕೊಂಡ್ಬಿಟ್ರು, ಈಗ ಹೇಳಲೇಬೇಕು, ಬೇರೆ ವಿಧಿ ಇಲ್ಲ. ಅಪ್ಪ. ಏನಪ್ಪ? ಇವ್ರಮ್ಮ ಅಮ್ಮ ಆಗ್ತಾ ಇದಾರೆ. ಇವಳಮ್ಮ ಇವಳಿಗೆ ತಾನೆ ಅಮ್ಮ, ಬೇರೆಯವ್ರಿಗೆ ಹಾಗೆ ಸಾಧ್ಯ? ಮಾವ, ನಮ್ ಸ್ಕಂದ ಪ್ರಣಿಗೆ ಚಿಕ್ಕ ವಯಸ್ಸಿನ ಚಿಕ್ಕಮ್ಮನೋ ಚಿಕ್ಕ ಮಾವನೋ ಬರೋ ಸಾಧ್ಯತೆಗಳಿವೆ. ಅದು ಹೇಗಮ್ಮ ಸಾಧ್ಯ? ಅಸಾಧ್ಯವಾದದನ್ನ ಇವರಪ್ಪ ಸಾಧ್ಯ ಮಾಡಿದಾರಪ್ಪ. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಗಿರಿಗೆ ತಮ್ಮನೋ ತಂಗಿನೋ ಬರ್ತಾ ಇದೆ.
ನಿಜನೇನಮ್ಮ? ಬೆಳಗ್ಗೆ ತಾನೇ ಇದೇ ತರ ವಿಷಯ ಪೇಪರ್ನಲ್ಲಿ ಓದ್ದೆ. ಸಂಜೆಯೊಳಗೆ ನಮ್ಮನೆಲ್ಲೇ ನಿಜ ಆಗೋಯ್ತಲ್ಲಮ್ಮ. ನೋಡು, ನೀನ್ ಪೇಪರ್ ಓದಿದ್ದಕ್ಕೆ ನನ್ನ ಬಡ್ಜೆಟ್ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅದು ಹಾಗೇನ ಕಂಡದ್ದಡ್ಡ, ದೇವ್ರು ಕೊಟ್ರೆ ಒಂದ್ ಕೊಡ್ತಾರಂತೆ. ಇದು ಹಾಗೆ. ಅಯ್ಯೋ, ಎಲ್ಲಾ ದೇವರ ದಯೆ. ಸುದ್ದಿ ಈಗಾಗ್ಲೇ ಒದ್ಕೊಂಡ್ ಬಂದಿದೆ, ಇನ್ನು ಮಗು ಒದೆಯೋದಷ್ಟೇ ಬಾಕಿ. ಆ ಮಗು ಆಚೆ ಬಂದ್ಮೇಲೆ ನನ್ನನ್ನು ಓದ್ರೂ ಆಶ್ಚರ್ಯ ಇಲ್ಲ. ಈಗ ದುಡ್ಡಿಗೆ ವ್ಯವಸ್ಥೆ ಮಾಡ್ಕೋಬೇಕು. ಹೇಗ್ರಿ ಮಾಡ್ತೀರಾ? ಹೇ ಗಿರಿ, ಡೋಂಟ್ ವರಿ, ನಾನಿದ್ದೀನಿ, ಮೇಹೂನಾ, ವ್ಯವಸ್ಥೆ ಮಾಡ್ತೀನಿ. ಅವರು ನಿನಗೆ ಮಾತ್ರ ಅಪ್ಪ ಅಮ್ಮ ಅಲ್ಲ, ನನಗೂ ಅಪ್ಪ ಅಮ್ಮ. ನಿನ್ನಂತ ಸಂಸ್ಕಾರವಂತೆನ ನನಗೆ ಕೊಟ್ಟಿದ್ದಾರೆ. ಅವ್ರ ಕಾಲ್ ತೊಳೆದು ಸೇವೆ ಮಾಡಿದ್ರು ತಪ್ಪಿಲ್ಲ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಒಟ್ನಲ್ಲಿ ತಾಯಿ ಮಗುನ ಸೇಫ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಎಂತಕ್ ಮರತಿ ಬೇಜಾರಲ್ಲಿದ್ದೆ? ಆ ಭಗವಂತ ನಮ್ಗೆ ಕೊಡ್ದಿದ್ದನ್ನ ಬೇರೆಯವ್ರಿಗೆ ಕೊಟ್ಟ ಅಂದಳಿ ಬೇಜಾರು ಮಾಡ್ಕೊಂಡ್ ಕತ್ತ ಮರತಿ. ನಾನು ನೊಂದ್ಕೊಂಡಿರೋದು ಅದಕ್ಕಲ್ಲ. ನನ್ನ ಹಣೆ ಬರದಲ್ಲಿ ಮಗು ಇರೋ ಭಾಗ್ಯ ಇಲ್ಲ ಅಂದ್ಮೇಲೆ ನಾನೇನ್ ಮಾಡಕ್ಕಾಗುತ್ತೆ? ಅದು ನನ್ನ ನೋವೇ ಬೇರೆ. ಬೇರೆ ಏನು? ಎಂತಾಯ್ತು ಈಗ? ಪ್ರತಿ ಸಲ ಅಪ್ಪ ಅಮ್ಮ ಬೆಂಗಳೂರು ಬಂದಾಗೆಲ್ಲ ಅಕ್ಕನ ಮನೆಗೆ ಮೊದ್ಲು ಹೋಗ್ತಾರಲ್ಲ. ಅದಕ್ಕೆ ಸಮಸ್ಯೆ ಎಂತಾಯ್ತು ಈಗ? ನಮ್ಮನೆಗೆ ಯಾಕೆ ಮೊದ್ಲು ಬರಲ್ಲ? ಅಕ್ಕನ ಮೇಲೆ ಮಾತ್ರ ಪ್ರೀತಿನಾ? ಚಿಕ್ಕ ಮಗಳ ಮೇಲೆ ಪ್ರೀತಿ ಇಲ್ವಾ? ಯಾಕೆ ಹೀಗ್ ಮಾಡ್ತಾರೆ? ಅಥವಾ ನಿಮ್ ಮಕ್ಳಾಗಿಲ್ಲ ಅಂತ ಏನಾದ್ರು ಅಸಡ್ಡೇನಾ? ಹೇ ಗೌರಿ, ಎಂತಕ್ ಸುಮ್ನೆ ಎಂತೆಂಥದ್ದು ಯೋಚನೆ ಮಾಡ್ತಿದ್ದೆ ನೀನು? ಗಿರ್ಜಮ್ಮ ನಿನ್ಗಿಂತ ದೊಡ್ಡವ್ರು, ನಿಮ್ ತಾಯಿನ ನಿನ್ಗಿಂತ ಮೊದ್ಲು ಕಂಡವ್ರು. ಅದಕ್ಕೆ ನಿಮ್ ತಾಯಿಗೆ ಅವ್ರ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇರ್ಬೋದು. ಹಂಗಂದಳಿ ಎರಡನೇ ಮಗಳ ಮೇಲೆ ಪ್ರೀತಿ ಕಡಿಮೆ ಅಂದಳಿ ಅಲ್ಲ. ಈಗ್ಲೂ ನಿನ್ನ ಅವ್ರ ಮಗು ತರನೇ ಕಾಣ್ತಿದ್ರ. ಅಯ್ಯ, ಅದಕ್ಕೆಲ್ಲ ಮರ್ಕುದೆ ಅಂತಕ್ ಮರತಿ. ಇದೆಲ್ಲ ನಿಮಗ್ ಗೊತ್ತಾಗಲ್ಲ. ಅಮ್ಮ ನನ್ನ ತನ್ನ ಕಷ್ಟ ಸುಖ ಮಾತಾಡ್ಲಿ, ಯಾಕೆ ಮಾತಾಡಲ್ಲ? ನಾನ್ ಚಿಕ್ಕವಳು ಅಂತ ಯಾಕೆ ನನಗೊಂಥರ ಮಾಡ್ಬೇಕು? ನನಗೂ ಎಲ್ಲ ಅರ್ಥ ಆಗುತ್ತೆ. ನಾನು ಮದ್ವೆ ಆಗಿ ಸಂಸಾರ ನಡೆಸ್ತಾ ಇಲ್ವಾ? ಅಮ್ಮ ಅಕ್ಕಂಗೊಂಥರ ನನಗೊಂಥರ ಮಾಡ್ತಾರೆ. ಚಾನ್ಸೇ ಇಲ್ಲ. ಈಗ ಕಾಣ, ಭಗವಂತ ಕಣ್ಣು ಬಿಟ್ಟು ನಿನ್ಗೆ ಅವಳಿ ಜವಳಿ ಮಕ್ಕಳಾಯ್ತಂದಲ್ಲಿ ಇಟ್ಕೊ. ಆಗ ನೀನ್ ಯಾವ ಮಗುನು ಜಾಸ್ತಿ ಪ್ರೀತಿ ಮಾಡ್ತೆ? ಒಂದ್ ಮಗನ ಪ್ರೀತಿ ಮಾಡೋದಕ್ಕೆ ನಾನೇನ್ ಕ್ರೂರಿನಾ? ಹಾಗೆ ನಿಮ್ ತಾಯಿನೂ ಕ್ರೂರಿಯ ಅಲ್ಲ ಅಲ್ದಾ? ತಾಯಿಗೆ ಮಕ್ಕಳು 2 ಇರ್ಲಿ 20 ಇರ್ಲಿ, ಎಲ್ಲರನ್ನೂ ಒಂದೇ ರೀತಿ ಕಾಣ್ತಾಳೆ, ಎಲ್ಲರಿಗೂ ಒಂದೇ ಪ್ರೀತಿ ತೋರಿಸ್ತಾಳೆ. ಈ ಬೇಜಾರ್ ಗೀಜಾರೆಲ್ಲ ಬಿಟ್ಟು ಅತ್ತೆ ಮಾವನ್ ಮಾತಾಡ್ಸ್ಕೊಂಡ್ ಬಪ್ಪ ಪಾಪ. ಮಗಳೇ, ಎಂತ ಈ ವಯಸ್ಸಿನಲ್ಲಿ ನಾನು ಗರ್ಭಿಣಿಯಾ? ಓ ಮಧುಕೇಶ್ವರ, ಎಂತ ಮಗಳೇ, ಇದು ಸಾಧ್ಯವಾ? ಮತ್ತೆ ಗುಡ್ ನ್ಯೂಸ್ ಅಂದಿದ್ದು? ನಮ್ಮೂರು ಜೋಯಿಸರು ಸಿಕ್ಕಿರ, ನಿಮ್ಮಿಬ್ರಿಗೂ ಜಾತಕ ತೋರಿಸಿದೆ. ಶುಕ್ರ ದಶೆ ಗಜಗೇಸರಿ ಯೋಗ ಅಂತ ಹೇಳಿರು. ಅದನ್ನೇ ಫೋನಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿದ್ರು. ಅಯ್ಯಯ್ಯೋ, ನೀನ್ ಫೋನಲ್ಲಿ ಮಾತಾಡಿದ್ ನೋಡಿ ನಾನೆಲ್ಲೋ ನೀನೇ ಗರ್ಭಿಣಿ ಅಂತ ಅನ್ಕೊಂಡ್ಬಿಟ್ಟೆ. ಮತ್ ನೀನ್ ಯಾಕೆ ಫೋನಲ್ಲಿ ನಾಚ್ಕೊಂಡಿದ್ದು? ಅದ ಆ ಶುಕ್ರದಸೆ ಗಜಕೇಸರಿ ಯೋಗ ನಿಮಗ್ ಫಲಿಸ್ಬೇಕಂದ್ರೆ ನೀನು ಭೀಮ್ ಅಮಾವಾಸ್ಯೆ ದಿನ ಅಳಿಯಂದ್ರ ಪಾದ ಪೂಜೆ ಮಾಡಿ 3ನೇ ಮಗುಗ್ ವ್ಯವಸ್ಥೆ ಮಾಡ್ಕೊಂಡ್ರೇನೆ ಅದ್ರ ಫಲ ಸಿಗತ್ತೆ ಅಂತ ಜೋಯಿಸರು ಹೇಳಿದ್ರು. ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗಕ್ಕೆ ನಾವು ಊರಿಗೆ ಬಂದದ್ದು. ಈ ಜಗತ್ನಲ್ಲಿರೋರೆಲ್ಲರೂ ನನ್ನ ಮಕ್ಕಳೇ ಅಲ್ವಾ? ನೀನ್ ಗಂಡು ಹೆಣ್ಣಿನ ಆಧಾರದ ಮೇಲೆ ಹೇಳೋದಾದ್ರೆ ಇಬ್ರೇ ಮಕ್ಕಳು. ಒಂದು ಗಂಡು ಸಂಕುಲ, ಇನ್ನೊಂದು ಹೆಣ್ಣು ಸಂಕುಲ. ಅಪ್ಪ, ಭೂಮಿಗೆ ಬಂದ ಭಗವಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಬರಬೇಕಾಗಿತ್ತು. ನನಗೆ 3ನೇ ಸಂಕುಲ ಆಗ್ಲೇಬೇಕು ಅಂತ ವ್ಯಾಕುಲ ಮಾಡ್ತಾವ್ರೆ, ವ್ಯಾಕುಲ. ಮೊದ್ಲೇ ಮನೆ ನಡ್ಸಕ್ಕಾಗದೆ ಟೆನ್ಷನ್ ಅಲ್ಲಿ ಡ್ರಾಕುಲ್ ಆಗಿದ್ದೀನಿ. ಇವ್ರಿಗೆ ಕುಲ ಬೆಳೆಸೋ ಚಿಂತೆ. ಮೊದ್ಲೇ ಒಂದು ಹೆಂಡತಿ 2 ಮಕ್ಕಳನ್ನ ಸಾಕೋದೇ ಕಷ್ಟ ಆಗಿದೆ. ಅಂತದ್ರಲ್ಲಿ 3ನೇ ಮಗು ಅಂದ್ರೆ ಇಂಬ್ಯಾಲೆನ್ಸ್ ಆಗಲ್ವಾ? ಹೆಂಡತಿ ಮಕ್ಕಳು ತುಲನೆಯಲ್ಲಿ ಹೆಂಡತಿ ಜಾಗಕ್ಕೆ ಇನ್ನೊಬ್ರು ಬರ್ಬೇಕು ಅಂತ ನಾನು ನಿನ್ ಮಾತನ್ನ ಅರ್ಥ. ನೀನೇನೋ ಹೇಳ್ಬಿಡ್ತೀಯ ಭಗವಂತ.
ಆದ್ರೆ ಗಿರಿ ಅದಕ್ಕೆ ಒಪ್ಕೋಬೇಕಲ್ಲ. ಅದು ಸಾಧ್ಯ ಇಲ್ಲ, ಅವಳು ಒಪ್ಕೊಳಲ್ಲ. ಆದ್ರೂ ನೀನೇನಾದ್ರೂ ಮನ್ಸು ಬೇಡ ಬೇಡ, ನೋ ಐ ನೋ ಇಟ್ಸ್ ನಾಟ್ ಪಾಸಿಬಲ್. ಇರೋದ್ರಲ್ಲೇ ಖುಷಿಯಾಗಿರ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ 3ನೇ ಮಗು ಬೇಡ. ಆದ್ರೆ ಸೃಷ್ಟಿ ಅನ್ನೋದು ಪ್ರಕೃತಿಯ ತೀರ್ಮಾನ ಅಲ್ಲ ಸರ್. ಈ ವಯಸ್ಸಲ್ಲಿ ಮಗು ಮಾಡ್ಕೊಂಡ್ರೆ ಅವಮಾನ ಆಗೋದನ್ನ ತಡೆಯೋಕೆ ನೀನ್ ಯಾರು? ಈಗ ಬಂದ್ ಮಗು ಮಾಡ್ಕೊ ಅಂತ ಹೇಳೋದಕ್ಕೆ ಅವ್ರು ಯಾರು? ಮಗು ಸಾಕೋದಿಕ್ಕೆ ಯೋಗ್ಯತೆ ಇಲ್ವಾ? ಬರೋ ಸಂಬಳ ಸಾಲ್ತಿಲ್ಲ ಅಲ್ವಾ? ಹುಟ್ಟಿಸಿದ್ದೇವ್ರು ಹುಲ್ ಮೇಯಿಸ್ಲಾರ ಅನ್ನೋ ಮಾತು ಕೇಳಿಲ್ವಾ? ಆದ್ರೆ ಮನುಷ್ಯ ಬರೀ ಹುಲ್ ತಿನ್ಕೊಂಡೇ ಬದುಕ್ಲಾರ. ಇನ್ನೊಂದಾಗ್ಲಿ ಬಿಡು. ಬೇಡ, ಸಾಕು. ಆರ್ತಿಗೊಂದು, ಕೀರ್ತಿಗೊಂದು. ಇರ್ಲಿ ಬಿಡು, ಸ್ಫೂರ್ತಿಗೊಂದು. ನನ್ ಕೈಲಿ ಆಗಲ್ಲ. ಭಗವಂತ, ಬಡತನಕ್ಕೆ ಮೊದ್ಲೇ ಮಕ್ಕಳು ಜಾಸ್ತಿ ಅಂತಾರೆ, ಅಂತದ್ರಲ್ಲಿ 3ನೇ ಮಗು ಆದ್ರೆ ಬಡತನನೇ ಜಾಸ್ತಿ ಆಗ್ಬಿಡುತ್ತೆ. ಪ್ಲೀಸ್ ಇದಕ್ಕೆ ನೀನೇ ಏನಾದ್ರೂ ಪರಿಹಾರ ಕೊಡ್ಬೇಕು. ಶಿವಪ್ರಸಾದ್, ಮಕ್ಕಳು ಅನ್ನೋದು ನಿಮ್ಮ ಸಂತತಿನ ಮುನ್ನೋಡ್ಸಕ್ಕೆ ಒಂದು ಮಾಧ್ಯಮ. ಕೆಲವರು ಅದನ್ನ ತಡೆಯೋ ಪ್ರಯತ್ನ ಪಡ್ತಾರೆ, ಮತ್ತೆ ಕೆಲವರು ಆದಂತಾಗ್ಲಿ ಅಂತ ಪ್ರಕೃತಿಗೆ ಬಿಡ್ತಾರೆ. ಆ ಕ್ಷಣದ ತೀರ್ಮಾನ ನಿಂದೇ ಆಗಿದ್ರು ಅಂತಿಮ ತೀರ್ಮಾನ ಸೃಷ್ಟಿಯದ್ದು. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಿ ನಿನ್ ಸಮಯನ ವ್ಯರ್ಥ ಮಾಡಬೇಡ. ಎಲ್ಲವನ್ನೂ ನೀನ್ ನೋಡ್ಕೊಂತ್ಯಾ? ಇಲ್ಲ, ನಿನ್ನ ಅತ್ತೆ ಮಾವ ನೋಡ್ಕೋತಾರೆ. ಏನ್ ಮಾಡ್ಲಿ? ಗಿರಿಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ, ಅವಳು ರಿಪ್ಲೈ ಕಳಿಸ್ತಾಳೆ. ಅವಳು ವಾಯ್ಸ್ ಕೇಳಿಸ್ಕೊಂಡು ನೆಮ್ಮದಿಯಾಗಿ ಮಲ್ಕೋತೀನಿ. ದಿಸ್ ಎ ಗುಡ್ ಐಡಿಯಾ. ಗಿರಿ ಗಿರಿ ಇವರೆಲ್ಲ ಸೇರ್ಕೊಂಡು ನಮ್ಮಿಬ್ಬರನ್ನ ದೂರ ಮಾಡ್ತಾ ಇದ್ದಾರೆ. ಗಿರಿ, ಈ ಅಗಲಿಕೆಗೆ ಏನೆಂದು ಹೆಸರಿಡಲಿ? ಇದು ನ್ಯಾಯನಾ? ಇದು ನೀತಿನಾ? ಇದು ಧರ್ಮನಾ? ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಬೇಗ ಕಳಿಸು. ಮೆಸೇಜ್ ಬಂತು ಗಿರಿದು. ಅಳಿಯಂದ್ರೆ ಬೆಳಗ್ಗೆ ಪೂಜೆ ಇತ್ತು, ಈಗ ಮಲಗಿ ಆತ. ನ್ಯಾಯ, ನೀತಿ, ಧರ್ಮ 3 ಹೆಸರು ಚಂದ ಇತ್ತು ಮರಾರೆ. ಹೆಣ್ಣು ಕೂಸು ಹುಟ್ಟಿದ್ರೆ ನೀತಿ ತಿನ್ನೋಣ, ಗಂಡು ಕೂಸು ಹುಟ್ಟಿದ್ರೆ ಧರ್ಮ ತಿನ್ನೋಣ. ಸದ್ಯಕ್ಕೆ ಗುಡ್ ನೈಟ್. ಗೌರಿ, ನಡಿ ಹೋಪ. ಎಲ್ಲಿಗೆ? ಇದಂತ ಇತ್ತೀಚೆಗೆ ಮರವು ಜಾಸ್ತಿ ಆಯ್ತಾ ನಿನಗೆ? ಏನ್ ಮರೆತ್ರು ನನಗೆ ಮಕ್ಕಳಾಗಲ್ಲ ಅನ್ನೋದನ್ನ ನಾನು ಮರೆಯಲ್ಲ. ಮತ್ತದೇ ಮಾತಾ? ಗೌರಿ, ನಂಬಿಕೆ ಇಟ್ಕಣ್ಕ. ನಂಬಿಕೆ ಇಲ್ಲ ಅಂದ್ರೆ ಮಾತ್ರೆ ಔಷಧಿ ಕೊನೆಗೆ ಡಾಕ್ಟ್ರು ಪ್ರಯೋಜನಕ್ಕೆ ಬರ್ತಿಲ್ಲ. ಹಿಂಗೆ ಮಾತಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ತದೆ. ನೀ ಸುಮ್ಮನೆ ನಡಿ. ಅದೇ ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ನಿಮ್ಮ ಅಕ್ಕ ಗಿರ್ಜಮ್ಮನ್ ಮನೆಗೆ. ಅದೆಂತ ಪೂಜೆ ಇಟ್ಕೊಂಡಿರಲ್ಲ? ಬೇಡ, ನಾನು ಬರಲ್ಲ. ಎಂತ ಬರ್ತಿಲ್ಲ? ಎಂತಕ್ಕೆ? ಅಲ್ಲಿ ಬಂದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ. ಅಯ್ಯೋ, ಅವರೆಲ್ಲ ನಮ್ಮವರೇ ಅಲ್ದ ಮರತಿ, ಎಂತಕ್ ಬೇಜಾರು? ಅಮ್ಮ ಅಕ್ಕಂಗೋಸ್ಕರ ಏನೋ ಪೂಜೆ ಇಟ್ಕೊಂಡಿದ್ದಾಳೆ. ಮಕ್ಳು ಇಲ್ದೇ ಇರೋ ನಾನು ಅಲ್ಲಿಗೆ ಬಂದ್ರೆ ಅವರಿಗೂ ಹಿಂಸೆ ಆಗುತ್ತೆ, ನನಗೂ ಹಿಂಸೆ ಆಗುತ್ತೆ. ಕಲ್ಪನೆ ಮಾಡ್ಕಂಕು ಒಂದು ಇತಿ ಮಿತಿ ಅಂದಳಿ ಇರುತ್ತೆ. ಭೀಮನ ಅಮಾವಾಸ್ಯೆ ಪೂಜೆ ಮುಗಿಸ್ಕೊಂಡು ಬಂದಂಗ ಅರ್ಥ. ನೀ ಸುಮ್ಮನೆ ನಡಿ. ಬೇಡ, ನಾನು ಬರಲ್ಲ. ನಮ್ಮನೇಲೆ ಅದ್ ಹ್ಯಾಕ್ ಸಾಧ್ಯ ಬೀಗ್ರೆ? ನಾವೆಲ್ಲ ಇದ್ರೆ ಅವ್ರು ಸ್ವಲ್ಪ ಸಂಕೋಚ ಆಗತ್ತೆ. ಅವ್ರಿಗೂ ಏಕಾಂತ ಬೇಡ್ವೆ? ಅದ್ ಹೆಂಗಾತು ಬೀಗ್ರೆ? ಶಾಸ್ತ್ರಿಗಳು ಹೇಳಿದ ಪ್ರಕಾರ ಮುಹೂರ್ತ ಮೀರುವರ ಕಷ್ಟ. ಹಂಗಾಗಿ ನಾವಿಲ್ಲಿ ಇರ್ಕೆ. ಅರ್ಥ ಮಾಡ್ಕೊಳ್ರಿ, ಅದು ಮಕ್ಕಳು ಹುಡುಗ ಬುದ್ಧಿ ಒಂದು ತಿಳಿಯೋದಿಲ್ಲ. ನಾವಿದ್ರೆ ಒಳ್ಳೇದಲ್ದ. ನಮ್ಮ ಗಿರಿಜಾ ಇದ್ದಾಳಲ್ಲ, ಅವಳು ಹಸುಗೂಸಿದ್ದ ಹಾಗೆ. ನನ್ ಮಗ ಬೀದಿ ಬಸವನ, ಅವನು ಒಂಥರ ಹಸು ಇದ್ದಾಗೆ. ಏನಿದು ದೊಡ್ಡವರೆಲ್ಲ ಸೇರ್ಕೊಂಡು ಹೈನುಗಾರಿಕೆ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡ್ತಿದಾರಲ್ಲ? ಓ, ಪಶು ಸಂಗೋಪನೆ ಬಗ್ಗೆ ಮಾಹಿತಿ ಕಲೆ ಹಾಕಿ ಕೊಟ್ಟಿಗೆನ ಎಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ತಗೋತಾ ಇರ್ಬೋದು. ಶಾಸ್ತ್ರಕ್ಕಂತ 5 kg ಮೈಸೂರು ಪಾಕ್, 1 ಮಾರು ಹೂ. ಹಾಯ್, 1 ಮಾರು ಸಾಲ್ತಿಲ್ಲ ಮಾರ್ರೆ, 5 ಮಾರು ಬೇಕೇ ಬೇಕು. 5 ಮಾರು ಎಂತಕ್ ಮರೈತಿ? ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. 5 ಮಾರು ಬೇಕು. ನೀವು ಸುಮ್ಮ ಈ ಕಡೆ. ಆಮೇಲೆ ಅಗರಬತ್ತಿ ಘಮ್ ಅನ್ಬೇಕು. ಆಯ್ತು, ಅದನ್ನ ತರ್ಸುವಾಕ. ಆಮೇಲೆ ದ್ರಾಕ್ಷಿ ಮರಿಬೇಡಿ ಕಡೆ. ಗಿರಿ ಹೇಳ್ತಿದ್ಲು ಅವ್ರ ಮನೆಯವ್ರಿಗೆ ದ್ರಾಕ್ಷಿ ಅಂದ್ರೆ
ತುಂಬಾ ಇಷ್ಟ ಅಂತ. ಹೌದೌದು, ಈಗ ಇಷ್ಟಪಡ್ತಾನೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ದ್ರಾಕ್ಷಿ ಅಂದ್ರೆ ತಿನ್ನೋದು ಅಂತಾನೆ ಗೊತ್ತಿರ್ಲಿಲ್ಲ. ಯಾಕೆ ನೀವ್ ಹೇಳ್ಕೊಡ್ಲಿ? ಸಿನಿಮಾ ನೋಡಿ ಅದನ್ನ ಗುರಿ ಇಟ್ಟು ಹೊಡಿಯೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದ ದಡ್ಡ. ಆದ್ರೂ ನನ್ ಮಗ ನನ್ನಾಗೆ ಕ್ರೇಜಿ. ತರ್ಬೇಕಲ್ಲ ಆಪಲ್ ಅರ್ಧ ಕೆಜಿ. ಆಗ್ಲಿ, ಹಾಲ್ ಮರ್ತು ಹೋಯ್ತಲ್ದ ಬೀಗ್ರೆ. ಅಯ್ಯೋ ಅದಕ್ಕೆ ಯಾಕೆ, ಎದುರುಗಡೆ ಬೇಕ್ರಿಲಿದೆ ತಂದ್ರೆ ಆಯ್ತು. ಬೇಕ್ರಿಲ್ ಸಿಗೋ ಪ್ಯಾಕೆಟ್ ಹಾಲು ಬೇಡ, ಕರ್ದ ಹಾಲೇ ಬೇಕು. ಕರೆದ ಹಾಲು ಕುಡ್ಕೋಣ. ಇದು ಪಶು ಸಂಗೋಪನೆ ಬಗ್ಗೆ ಅಲ್ಲ, 3ನೇ ಮಗು ಬಗ್ಗೆ ಸಮಾಲೋಚನೆ. ಹೈನುಗಾರಿಕೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ ಹೈನುಗಾರಿಕೆ ಮಾಡ್ತಾ ಇದ್ದೀರಾ. ತೆರೆ ಮರೆನಲ್ಲಿ ಮಾತಾಡಬೇಕಾಗಿರೋ ವಿಷಯನ ಓಪನ್ ಸ್ಪೇಸ್ ಅಲ್ಲಿ ಮಾತಾಡ್ಕೊಂಡು ತಂತ್ರಗಾರಿಕೆ ಮಾಡ್ತಾ ಇದ್ದೀರಾ. ಐ ಡೋಂಟ್ ಲೈಕ್ ಇಟ್. ಇಲ್ಲ, ನನ್ ಮಂಚನು ಇವತ್ತೇ ಡೆಕೋರೇಟ್ ಮಾಡಿ. ಸ್ಕಂದ, ಹಠ ಮಾಡ್ಬಾರ್ದು, ಆಚೆ ಹೋಗು. ಇಲ್ಲ, ಈ ಮಂಚ ನಂಗೆ ಇಷ್ಟ ಆಯ್ತು. ನಾನು ಇಲ್ಲೇ ಇದ್ದು ಬಲೂನ್ ಜೊತೆ ಆಟ ಆಡ್ತೀನಿ. ನೀನ್ ಹತ್ತು ಬೇಡ ಮಾರಾಯ, ನಾಳೆಯಿಂದ ಬೇಕಾದ್ರೆ ಇಲ್ಲೇ ಆಟ ಆಡ್ಕೋ, ನಾನೇನ್ ಬೇಡ ಅಂತಿಲ್ಲ. ಆದ್ರೆ ಈಗ ಬೇಡ. ನೀವ್ ನನ್ನಿಂದ ಮುಚ್ಚಿಟ್ಟು ಏನೋ ಮಾಡ್ತಿದ್ದೀರಾ. ನಾನು ಇಲ್ಲೇ ಇದ್ದು ಬಲೂನ್ ಜೊತೆನ ಆಟ ಆಡ್ತೀನಿ. ಯಾಕೆ ಹೇಳೋದು ಪುಟ್ಟೆ, ಬಂಗಾರ ನೀ ಇನ್ನೂ ಚಿಕ್ಕವನು, ಇದು ಅರ್ಥ ಆಗಲ್ಲ. ನೀನು ಹೊರಗಡೆ ಆಟ ಆಡ್ಕೊಳಪ್ಪ. ಅಮ್ಮ ನೋಡಿದ್ರೆ ನೀನ್ ದೊಡ್ಡವನಾಗಿದ್ಯಾ, ನಿನ್ ಹೋಮ್ವರ್ಕ್ ನಿಂಗ್ ಮಾಡ್ಕೊಳಕ್ ಬರಲ್ವಾ ಅಂತ ಬೈತಾರೆ. ನೀನ್ ನೋಡಿದ್ರೆ ನೀನ್ ಇನ್ನ ಚಿಕ್ಕವನು ಪುಟ್ಟ ಅಂತಿದ್ಯಲ್ ತಾತ. ಇದೇನೆಲ್ಲ ತಿಳುವಷ್ಟು ನಿಂಗೆ ವಯಸ್ಸಾಗಿಲ್ಲ. ಹೋಗಿ ಆಡ್ಕೋ. ಇಲ್ಲ, ನಾನು ಇಲ್ಲೇ ಆಡ್ಕೋತೀನಿ. ಆಯ್ತು, ಇವತ್ತು ಮುಗಿದ ಕತಿ. ಇವತ್ತು ಮುಹೂರ್ತ ಮೀರ್ದಂಗೆ. ಹೈ, ಇಲ್ಲಿ ಸ್ವೀಟ್ಸ್ ತಂದಿಟ್ಟಿದ್ದೀರಾ? ನನಗ್ ಕೊಟ್ಟೇ ಇಲ್ಲ, ಡೈರೆಕ್ಟ್ ಆಗಿ ತಂದ್ಬಿಟ್ಟು ರೂಮ್ಗೆ ಇಟ್ಟಿದ್ದೀರಲ್ಲ. ಇದು ನಿಮ್ಮ ಅಪ್ಪ ಅಮ್ಮನಿಗೆ ಕಣ. ಅವ್ರ ಸ್ವೀಟ್ಸ್ ತಂದ್ರೆ ನನ್ಗೆ ಫಸ್ಟ್ ಕೊಡೋದು. ಆದ್ರೆ ಇವತ್ತು ಕೊಡುದಿಲ್ಲ, ಆ ಸ್ವೀಟ್ ಇಲ್ಲೇ ಇರುತ್ತೆ. ಇಲ್ಲೇ ಇಟ್ರೆ ಇರುವೆ ಹತ್ಕೊಳಲ್ವಾ? ಅದ್ರ ಬದಲು ನನ್ ಕೊಡಿ, ನಾನ್ ತಿನ್ಕೋತೀನಿ. ಹಠ ಮಾಡಬಾರ್ದು. ನಿಂಗೆ ಬೇರೆ ಸ್ವೀಟ್ ಕೊಡಿಸ್ತೀನಿ, ಹೋಗೋರ್ಗೆ. ಸರಿ ಆಯ್ತು. ಊದ್ಬತ್ತಿ ಎಲ್ಲ ಯಾಕೆ ಇಟ್ಟಿದ್ದೀರಾ? ಪೂಜೆ ಮಾಡ್ತೀರಾ? ಅದು ಸೊಳ್ಳೆ ಬತ್ತ ತಂದಡಿ. ಮತ್ತೆ ದೇವ್ರ ಮನೇಲೂ ಅಗರಬತ್ತಿ ಇಟ್ಟಿರ್ತೀರಲ್ಲ, ಆದ್ರೂ ಸೊಳ್ಳೆ ಬಂದ್ ಕಡಿಯಲ್ವ ಚಿಕ್ಕಪ್ಪ? ಕಾಶಿ, ಇನ್ ನನ್ನ ಕೈಲಾಗಲ್ಲಪ್ಪ, ನೀನೇ ಅವನ್ನ ಸಂಭಾಳಿಸ್ಬೇಕಣಯ್ಯ. ಕಂದ, ಈಗೇನ ನಿಂಗೆ ಇದೇ ನಮ್ನಿ ಡೆಕೋರೇಟ್ ಆಯ್ಕೆ ಸ್ವೀಟ್ ಬೇಕು ಅಷ್ಟೇ ಅಲ್ದಾ? ಬಾ ನನ್ ಜೊತೆ, ನಾ ಕೊಡಿಸ್ತೀನಿ. ಬಾ 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 ಬಾ. ರಾಯ್ರೆ, ಮಕ್ಳಿರೋ ಮನೇಲಿ ಇದೆಲ್ಲ ತುಂಬಾ ಕಷ್ಟ. ನೀವ್ ಈಗ ಅಂತೀರಿ, ನಮ್ಮ ಅಪ್ಪನಿಗೆ 14 ಮಕ್ಕಳು, ನಮ್ಮ ಅಪ್ಪ ಹೇಗಿರ್ಬೇಕು? ಅದು ಕಷ್ಟ ರೀ. ಇರ್ಲಿ ಬಿಡಿ, ಮೊದಲು ಆ ಬಲೂನೆಲ್ಲ ಅನ್ಸೋಣ. ಅಪ್ಪ, ಮಹಿಳಾ ಮಂಡಳಿ ಎಲ್ಲ ಕಾಲ್ ತೊಳಿತಾ ಇದಾರೆ, ನೀನ್ ಯಾಕಪ್ಪ ತಲೆ ತೆಗೆಸ್ಕೊಂಡು ಕಾಲ್ ನೋಡ್ತಾ ಇದ್ಯಾ? ವಾಟ್ ಇಸ್ ದ ಫೀಲಿಂಗ್? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಿಮ್ಮ ಅಮ್ಮ ಜ್ಞಾಪಕ ಬಂದ್ಬಿಡ್ತಾಳೆ ಕಣೋ. ಪಾಪ, ಅವಳಿರ್ಬೇಕಾರೆ ಅವಳನ್ನ ತುಂಬಾ ಗೋಳಾಡ್ಸ್ಬಿಟ್ಟಪ್ಪ, ತುಂಬಾ ನೋಯಿಸ್ಬಿಟ್ಟೆ. ಅವಳು ಹೋದ್ಮೇಲೆ ನನ್ನ ಜೀವನ ಅಲ್ಲಿಗೆ ನಿಂತೋಯ್ತು. ಇಂಥ ಸಂತೋಷ ಸಮಯದಲ್ಲಿ ಅವಳೇನಾದ್ರು ಬಂದ್ಬಿಟ್ರೆ ಅವಳನ್ನ ಕೂರಿಸಿ ಪಾದ ಪೂಜೆ ಮಾಡ್ಬಿಡ್ತೀನಪ್ಪ. ನೋ ನೋ, ಏನ್ ಮಾಡೋದು ಈಗ? ಹಣ್ಣು ತಿಂದ್ರೆ ಗಮನ ಇಲ್ಲ, ಬರೀ ತಿನ್ನೋದ್ರ ಮೇಲೆ ಮಾತ್ರ ಇರುತ್ತೆ, ಅಟೆನ್ಷನ್ ಡೈವರ್ಟ್ ಆಗಲ್ಲ. ಗಿರಿ, ನಾಚ್ಕೊಂಡಿದ್ದು ಸಾಕು, ಒಂದ್ ಸ್ವಲ್ಪ ಕೂತ್ಕೋ ಹೇಳ್ತೀನಿ. ನೋಡ್ಗಿರಿ, ಗಿರಿ ಪ್ಲೀಸ್ ಸ್ವಲ್ಪ ಹೊತ್ತು ನಾಚ್ಕೊಳ್ಳೋದನ್ನ ಬಿಟ್ಟು ನಾನು ಹೇಳೋ ವಿಷಯನ ಸೀರಿಯಸ್ ಆಗಿ ಕೇಳ್ತೀಯಾ? ಇದು ಸೀರಿಯಸ್ ವಿಷಯ. ಹೇಳಿ. ನಿಮ್ಮಮ್ಮ
ಮೂರನೇ ಮಗು ಮಾಡ್ಕೊ ಅಂತ ಹೇಳಿದ್ರಲ್ಲ, ಅದು ತಪ್ಪೇ ಇಲ್ಲ. ಆದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ? ಈಗಿರೋ ಇಬ್ಬರು ಮಕ್ಕಳನ್ನ ಸಾಕೋದಕ್ಕೆ ನಾವೆಷ್ಟು ಕಷ್ಟಪಡ್ತಾ ತಾನೆ. ನಾಳೆ ದಿವಸ ಅವ್ರನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ದೊಡ್ಡ ಮಟ್ಟದಲ್ಲಿ ಸೆಟಲ್ ಮಾಡಬೇಕು ಅಂತ ನಿನಗೆ ಆಸೆ ಇಲ್ವಾ? ಅಕಸ್ಮಾತ್ ನಮಗೆ ಮೂರನೇ ಮಗು ಆಗಿ ನಾಳೆ ದಿವಸ ಇವರಿಬ್ಬರನ್ನೂ ಸರಿಯಾಗಿ ನೋಡ್ಕೊಳಕ್ಕಾಗದೆ, ಆ ಮೂರನೇ ಮಗುನೂ ಸರಿಯಾಗಿ ನೋಡ್ಕೊಳಕ್ಕಾಗದೆ, ನಮ್ಮಿಬ್ರಿಗೂ ಒಬ್ರಿಗೊಬ್ರಿಗೆ ಟೈಮ್ ಕೊಟ್ಕೊಳಕ್ಕಾಗದೆ 3 ಹೊತ್ತು ಇಬ್ಬರು ಜಗಳ ಆಡ್ತಾ ಇರ್ಬೇಕಾಗುತ್ತೆ. ಇದೆಲ್ಲ ಬೇಕಾ? ಇದನ್ನೆಲ್ಲ ನಾನು ಯೋಚನೆ ಮಾಡ್ಲಿಲ್ವಲ್ಲ. ನಾನು ಬರೀ ಮೂರನೇ ಬಗ್ಗೆ ಮಾತ್ರ ಯೋಚನೆ ಮಾಡ್ಬಿಟ್ಟೆ. ಎಲ್ಲಿ ಯೋಚನೆ ಮಾಡ್ತೀಯಾ? 3 ಹೊತ್ತು ಅಯ್ಯೋ ನಂಗೆ ನಾಚಿಕೆ ಆಗ್ತಾ ಇದೆಯಪ್ಪ, ನನ್ಗೇನೋ ಗೊತ್ತಾಗಲ್ಲಪ್ಪ, ನನಗೇನು ಹೇಳಲ್ಲಪ್ಪ ಅಂತ ಇದ್ರೆ ಇದೆಲ್ಲ ಹೊಡೆಯುತ್ತೆ. ಈಗಾದ್ರೂ ಅರ್ಥ ಆಯ್ತಾ? ಬೇಡ ರೀ, ಯಾಕೋ ತುಂಬಾ ಸುಸ್ತಾಗ್ತದೆ, ನಾನು ಹೋಗಿ ಮಲ್ಕೋತೀನಿ. ಬೇಜಾರಿಂದ ಈ ಮಾತು ಹೇಳ್ತಾ ಇದೀಯಾ? ಅಯ್ಯೋ ಇಲ್ಲ ರೀ, ನೀವ್ ಏನೇ ಹೇಳಿದ್ರು ನಂಬೊಳ್ಳೋದಕ್ಕೆ ಅಲ್ವಾ. ಇಷ್ಟೇ, ನಂಗೆ ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ಸ್ ಗಿರಿ. ಗಿರಿ ಅಲ್ಲೊಲ್ಲೋ ಎಲ್ಲವನ್ನೂ ನೀತಿ ಪಾಠದಿಂದಲೇ ಅರ್ಥ ಮಾಡ್ಕೋಬೇಕಾಗಿಲ್ಲ ಶಿವಪ್ರಸಾದ್. ಕೆಲವೊಂದನ್ನ ಕೆಲವರ ಸ್ಥಾನದಲ್ಲಿ ನಿಂತ್ಕೊಂಡು ಅರ್ಥ ಮಾಡ್ಕೋಬಹುದು. ನೀನೊಂದ್ಸಲ ಗೌರಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು, ನನ್ನ ಮಾತು ನಿನಗೆ ಅರ್ಥ ಆಗುತ್ತೆ. ಹೌದು ಭಗವಂತ, ಪಾಪ ಗೌರಿ ಅದೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಎಂತ ಅಪರಾಧ ಆಗೋಯ್ತು. ಇಲ್ಲ, ಈಗಲೇ ಫೋನ್ ಮಾಡ್ತೀನಿ ಭಗವಂತ. ಕಟ್ ಮಾಡ್ಬಿಟ್ರಲ್ಲ. ಮತ್ತೆ ಕಟ್ ಮಾಡಿದ್ಲು. ಓ ಪಾಪ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರ್ಬೇಕು. ಇವರಿಬ್ಬರನ್ನ ಹೆಂಗ್ ಕರ್ಸೋದು? ಹಾ, ನನ್ನ ಹತ್ರ ಒಂದು ಐಡಿಯಾ ಇದೆ, ಹಾಗೆ ಮಾಡ್ತೀನಿ. ಅಕ್ಕ ಬಾಬಾ, ಯಾಕೆ ಎಲ್ರು ಒಂಥರ ಇದ್ದೀರಾ? ಸ್ಕಂದ ಇಲ್ಲಿ. ಯಾಕೆ ಯಾರು ಮಾತಾಡ್ತಿಲ್ಲ? ಎಂತ ಆಯ್ತು? ಕಾಶಿಯವರೇ, ಗೌರಿ ಗಾಬರಿ ಆಗ್ಬೇಡಿ. ಸ್ಕಂದನ್ಗೆ ಏನೂ ಆಗಿಲ್ಲ, ಅವ್ನು ನೆಮ್ಮದಿಯಾಗಿ ಮಲಗಿದಾನೆ. ಮತ್ತೆ ಅವನಿಗೆ ಬಿದ್ದು ಏಟಾಯ್ತು ಅಂತ ಮೆಸೇಜ್ ಮಾಡಿದ್ರಿ? ಅದು ನಿಮ್ಮನ್ನಿಲ್ಲ ಕರ್ಸೋದಿಕ್ಕೆ ಸುಳ್ಳು ಮೆಸೇಜ್ನ ಕಳಿಸ್ಬೇಕಾಗಿ ಬಂತು, ಕ್ಷಮಿಸಿ. ಸುಳ್ಳೆಂತ ಹೇಳ್ರಿ? ಕಾರಣ ಇದೆ ಅತ್ತೆ. ತಾಯಿ ಅಂದ್ರೆ ಎಲ್ಲಾ ಮಕ್ಕಳನ್ನು ಒಂದೇ ತರ ಕಾಣ್ತಾಳೆ. ಮಕ್ಕಳ ನೋವನ್ನ ಮರೆಸ್ತಾಳೆ, ಮಕ್ಕಳ ಕಣ್ಣ ಒರೆಸ್ತಾಳೆ. ಆದ್ರೆ ತಾಯಿಯಾಗಿ ನಾನು ನನ್ನ ಮಗಳ ಕಣ್ಣಲ್ಲೇ ನೀರು ತರಿಸ್ಬಿಟ್ಟು ನನ್ನ ಮಗಳ ಮನಸ್ಸನ್ನ ನೋಯಿಸ್ಬಿಟ್ಟು. ಅಯ್ಯೋ ಅತ್ತೆ, ನೀವೆಂತ ಮಾತಾಡ್ತಿದ್ರಿ? ಗೌರಿಗೆಲ್ಲ ನೋವಾಯ್ತು? ಯಾರು ಹೇಳ್ದ ಹಂಗೆ? ನೀವು ದೊಡ್ಡವ್ರು ಹಿಂಗೆಲ್ಲ ಮಾತಾಡೋಕಾಗ? ಚಚೆ, ದೊಡ್ಡವ್ರು ನೀವು ಅಲ್ಲಿ ಅಂದ್ರೆ ಗಿರಿಜನಿಗೆ 3ನೇ ಮಗು ಆತಂದ್ರ ಅವ್ರ ಯಜಮಾನ್ರಿಗೆ ಗಜಕೇಸರಿ ಯೋಗ ಬರುತ್ತ, ಶುಕ್ರ ದಶೆ ಬರುತ್ತೆ ಅಂತ ಆಸೆ ಪಟ್ಕೊಂಡು ನಾನು ನಿಮ್ಮಪ್ಪ ಇಲ್ಲಿಗೆ ಬಂದ್ವಿ. ಅವಳಗ್ 3ನೇ ಮಗು ಆಗ್ಲೇಬೇಕು ಅಂತ ಹಠ ಹಿಡಿದ್ವಿ. ನೀವ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನ್ ಗಿರಿ, ಬಾಳೆಹಣ್ಣು ಸಿಪ್ಪೆ ಸುಲ್ದಾಗಿ ಹೇಳಿದೀನಿ, ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ಯಲ್ಲ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಆದ್ರೂ ನಾವ್ ಸಣ್ಣ ಜನ, ಆ ಕಾಂಪಿಟೇಷನ್ಗೆ ಎಂತೆಂತವ್ರೋ ಬಂದಿರ್ತಾರೆ. ಅವ್ರ ಮುಂದೆ ನಾವ್ ಗೆಲ್ಲೋದು ಅಂದ್ರೆ ಏನ್ ಸುಮ್ನೆನಾ? ನೀವು ಗಿರಿ, ನಾವು ಸಣ್ಣ ಜನ ಅಲ್ಲ, ಸಜ್ಜನ. ಭಗವಂತನ ಆಶೀರ್ವಾದ ಇದೆ, ಅಪ್ಪನ ಹಾರೈಕೆ ಇದೆ, ಮಕ್ಕಳ ಪ್ರೀತಿ ಇದೆ, ಅಕ್ಕಪಕ್ಕದವರ ಅಭಿಮಾನ ಇದೆ. ಗೆಲ್ಲಕ್ಕೆ ಇನ್ನೇನು ಬೇಕು? ಆದ್ರೂ ನನ್ಗೆ ಯಾಕೋ ಭಯ ಆಗ್ತಿದೆ ರೀ.
ಅಲ್ಲ ಗಿರಿಜಮ್ಮ, ಟೊಮೊಟೊ ಈರುಳ್ಳಿ ಬೆಲೆ ಜಾಸ್ತಿ ಆದ್ರೆ ಭಯ ಪಡ್ಬೇಕು. ಇಂಥ ವಿಷಯಕ್ಕೆ ಯಾಕಮ್ಮ ಭಯ ಪಡ್ತೀಯ? ಅಲ್ಲ, ನಿಮ್ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವಾ? ನಮ್ಗಂತೂ ಈ ಜೋಡಿ ಮೇಲೆ 100% ನಂಬಿಕೆ ಐತೆ ಯಜಮಾನ್ರೆ. ಕಾಶಿ, ಆಲ್ರೆಡಿ ಮ್ಯಾಟ್ರ್ ನಿಮ್ಮವರೆಗೂ ರೀಚ್ ಆಗ್ಬಿಟ್ಟಿದ್ಯಾ? ಅಷ್ಟು ಜೋರಾಗಿದೆ ನೆಟ್ವರ್ಕು. ಇಡೀ ಏರಿಯಾದಲ್ಲೆಲ್ಲ ನಿಮ್ದೇ ಮಾತು ಬಾಬಾ. ಟಿವಿಯಲ್ಲಿ ಬರುತ್ತಾ, ರಿಯಾಲಿಟಿ ಶೋನ ಯಾವ ಚಾನಲ್ ಅಲ್ಲಿ ಬರುತ್ತೆ ಅಂತೆಲ್ಲ ಕೇಳ್ತಾ ಇದ್ರು. ಅದು ಟಿವಿಯಲ್ಲಿ ಬರಲ್ಲ, ಆದ್ರೆ ಗೆದ್ದ ನಂತರ ನಾವು ಟಿವಿಯಲ್ಲಿ ಬರ್ತೀವಿ. ಏನಂತೆ ಗಿರಿ? ರೀ, ಗೆಲ್ಲೋದು ಅಂದ್ರೆ ಅಷ್ಟು ಸುಲಭನಾ? ನೀವೇ ಹೇಳಿ. ಗಿರಿ, ಜಗತ್ತಲ್ಲಿ ಗೆಲ್ಲೋದು ತುಂಬಾ ಸುಲಭ, ಆದ್ರೆ ಸಂಸಾರದಲ್ಲಿ ಸೋಲೋದು ತುಂಬಾ ಕಷ್ಟ. ನಾನು ನೀನು ಸಂಸಾರದಲ್ಲಿ ಎಷ್ಟು ಸರಿ ಸೋತಿಲ್ಲ. ಸೋತವ್ರಿಗೆ ಅಲ್ವಾ ಗೆಲ್ಲೋ ಅವಕಾಶ ಸಿಗೋದು, ಅದಕ್ಕೆ ಸುಲಭ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ಹೇಳ್ರಿ ಶಿವ ಅವರೇ. ಮತ್ತೆ ಕಾಂಪಿಟೇಷನ್ ಈಗ ಹೇಗೆ ಹೊರಡುದ? ನಾಳೆನೆ ಕಾಂಪಿಟೇಷನ್ ರಿಸಾರ್ಟ್ ಅಲ್ಲಿ ನಡೆಸ್ತಾ ಇದ್ದಾರೆ. ಅಪ್ಪ, ಅಲ್ಲಿ ಏನೇನ್ ಮಾಡಿಸ್ತಾರೆ? ಅಪ್ಪ, ಅಲ್ಲಿ ಗೇಮ್ಸ್ ಎಲ್ಲ ಆಡಿಸ್ತಾರಾ? ಇನ್ನು ಏನು ಗೊತ್ತಿಲ್ಲ ಮಕ್ಳ, ಯಾರ್ ಜಡ್ಜ್ ಅಂತ ಕೂಡ ಹೇಳಿಲ್ಲ, ಎಲ್ಲ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಲ್ಲ, ನಾವೀಗ ಹೋದ್ರೆ ಮನೆಗೆ ವಾಪಸ್ ಬರೋದು ಒಂದ್ 4-5 ದಿನ ಆಗ್ಬಿಡುತ್ತೆ. ಅಲ್ಲಿವರೆಗೂ ಮಾವ ಮಕ್ಕಳನ್ನ ಹೇಗ್ ಬಿಟ್ಟಿರೋದಿಲ್ಲಿ ಅಂತ. ಅಯ್ಯೋ ಅಕ್ಕ, ಅದಕ್ಕೆಲ್ಲ ಏನು ಯೋಚನೆ ಮಾಡ್ಬೇಡ. ನಮ್ಮನೆಗ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಆರಾಮಾಗಿರ್ತಾರೆ. ಅಯ್ಯೋ, ಹಾಗಂತ ಮನೆಗ್ ಬೀಗ ಹಾಕೋದ? ಅಯ್ಯೋ, ಮೊದ್ಲೇ ಬೆಂಗಳೂರಲ್ಲಿ ಕಳ್ಳರ ಕಾಟ ಜಾಸ್ತಿ. ಅದಕ್ಕೆ ಅಂತ ಟೆನ್ಷನ್ ಮಾಡ್ಕಂತ್ರಿ ಮರ್ರೆ. ನಾನು ಗೌರಿ ನಮ್ಮನೆ ಬೀಗ ಹಾಕೊಂಡು ಇಲ್ಲಿಗೆ ಬಂದು ಹಾಕಂತು. ಪೊಲೀಸರು ಮನೆ ಅಂದಳಿ ನಮ್ಮನೆ ಬದಿ ಯಾರು ತಲೆಯೇ ಹಾಕುದಿಲ್ಲ. ಇನ್ನೇನಪ್ಪ, ಎಲ್ಲಾ ವ್ಯವಸ್ಥೆ ಆಯ್ತಲ್ಲ. ಜೋಡಿ ನಂಬರ್ 1 ಹೋಗೋದಕ್ಕೆ ರೆಡಿನಾ? ನಾನ್ ರೆಡಿಯಪ್ಪ. ಗಿರಿ ರೆಡಿನಾ? ನಾಚ್ಕೋತಾ ಇದ್ದಾಳೆ ರೆಡಿ ಅಂತ. ನನ್ನ ದಾಂಪತ್ಯನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಭಗವಂತ. ಎಕ್ಸಾಮ್ ಆಗಿದ್ರೆ ಓದ್ಕೊಂಡು ಹೋಗ್ಬೋದಾಗಿತ್ತು. ಇದು ಕಾಂಪಿಟೇಷನ್, ಹೇಗಿರುತ್ತೋ ಏನೋ ಅಂತ ಗೊತ್ತೇ ಇಲ್ಲ. ಅದಕ್ಕೆ ನಿನ್ನ ಮೇಲೆ ಇಷ್ಟೊಂದು ಪ್ರೆಷರ್ ಆಗ್ತಾ ಇದ್ದೀನಿ. ಹೋಗ್ಲಿ ಬಿಡು. ಹಾ ಭಗವಂತ, ನೀನೇನಾದ್ರೂ ನಮ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದಿದ್ರೆ ನೀನು ಪಾರ್ವತಿ ಅಮ್ಮನವರು ಆದರ್ಶ ಜೋಡಿ ನಂಬರ್ 1 ಬರ್ಬೋದಾಗಿತ್ತು. ಅಯ್ಯ, ನಾನ್ ನೋಡು, ನೀವು ಜಗತ್ತಿಗೆ ನಂಬರ್ 1, ನಿಮ್ಮನ್ನ ಜೋಡಿ ನಂಬರ್ 1 ಅಂತ ಕರಿತಾ ಇದ್ದೀನಿ. ಸರಿ ಭಗವಂತ, ನನ್ನ ಕೈಲಾದಷ್ಟು ಶ್ರಮ ಹಾಕ್ತೀನಿ, ಸತ್ಯವಾಗೇ ನಡ್ಕೋತೀನಿ. ಮಿಕ್ಕಿದ್ದು ನಿನಗ್ ಬಿಟ್ಟಿದ್ದು. ನನ್ಗೆ ಆಶೀರ್ವಾದ ಮಾಡು. ಶಿವಪ್ರಸಾದ್, ನೀನ್ ಸತ್ಯ ಮಾರ್ಗದಲ್ಲಿ ಇರೋವರೆಗೂ ನಾನ್ ನಿನ್ ಜೊತೆಗೆ ಇರ್ತೀನಿ. ಬಂದೆ. ಭಗವಂತ, ಆಲ್ ದಿ ಬೆಸ್ಟ್ ಅಂತ ಹೇಳು. ಒಳ್ಳೇದಾಗಲಿಲ್ಲ. ಇಷ್ಟು ಸಾಕು, ಇಷ್ಟೇ ಸಾಕು. ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಬೆಳಗ್ಗೆಯಿಂದ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ನೀವು ಚೆನ್ನಾಗಿದ್ದೀರಾ ಅಂತ ಹೇಳಲಿಲ್ಲ, ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಅಂದ್ರೆ ನಾನ್ ಚೆನ್ನಾಗಿಲ್ಲ ಅಂತನಾ? ಮಾತಿನ ಅರ್ಥ ಅದಲ್ಲ. ನೀವು ತುಂಬಾ ಲಕ್ಷಣವಾಗಿದ್ದೀರಾ. ಗೊತ್ತು ಸರ್, ತಮಾಷೆ ಮಾಡ್ದೆ. ನಮ್ ಸೇಲ್ಸ್ ಟೀಮ್ ಇಂದ ಬೇಗ ಬಂದಿರೋ ಜೋಡಿನೇ ನೀವು. ಹಾಗಾದ್ರೆ ಜೋಡಿ ನಂಬರ್ ಫಸ್ಟ್ ನಾವೇ ಅನ್ನಿ. ಫಸ್ಟ್ ಇಂದ 1 ಆಗೋದೇ ಟಾಸ್ಕ್ ಅಲ್ವಾ ಮೇಡಮ್? ಯಾ, ಸರಿ, ನೀವಿಬ್ರು ಕೈ ಕೊಡಿ. ಓ, ಅದೇ ಫಸ್ಟ್ ಟಾಸ್ಕ್. ಸೇಮ್. ಶಿವು ಸರ್, ನಾನ್ ಹೇಳಿದ್ದು ನೀವಿಬ್ರು ಕೈನ ನನಗ್ ಕೊಡಿ ಅಂತ, ನೀವಿಬ್ರು ಕೈ ಕೊಟ್ಕೊಳ್ಳಿ ಅಂತಲ್ಲ. ಸಾರಿ, ಗೊತ್ತಾಗಿಲ್ಲ, ತಗೊಳ್ಳಿ. ಕಿರಣ್, ಬನ್ನಿ ಇವ್ರಿಗೆ ಬ್ಯಾಂಡ್ ಹಾಕಿ. ಕಿರಣ್ ಅಂತ ಹುಡುಗಿ ಹತ್ರ ಮಾತಾಡ್ತಿದ್ದೀರಾ? ಕಿರಣ್ ಅಂತ ಬರೀ ಹುಡುಗರ್ಗ್ ಮಾತ್ರ ಕರಿಯಲ್ಲ ಮೇಡಮ್, ಹುಡುಗಿರ್ಗೂ ಆ ಹೆಸರಿಂದ ಕರೀತಾರೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ. ಗೊತ್ತು, ಹೆಸರು ಕ್ಲಾರಿಟಿ ಕೊಟ್ಟೆ. ಸರಿ, ನೀವ್ ಇಲ್ಲಿ ಕೊಡಿ. ನೋಡಿ ನಂಬರ್ 1. ಈ ರೆಸಾರ್ಟ್ಗೆ ನಾನು ರಿಸೆಪ್ಷನಿಸ್ಟ್. ಇಲ್ಲಿ ಯಾವುದೇ ಫೆಸಿಲಿಟೀಸ್ ಬೇಕು ಅಂದ್ರೆ ಈ ಬ್ಯಾಂಡ್ ತೋರಿಸಲೇಬೇಕು. ಸೊ ಈ ಬ್ಯಾಂಡ್ ನ ಮಿಸ್ ಮಾಡ್ಕೋಬಿಡಿ, ಸೇಫ್ ಆಗಿ ಇಟ್ಕೊಳ್ಳಿ. ಇಲ್ಲ ಮೇಡಮ್, ಒಂದ್ ಪಕ್ಷ ಇವ್ರು ಮಿಸ್ ಮಾಡಿದ್ರು, ನಾನ್ ಮಿಸ್ ಮಾಡ್ಕೊಳ್ಳೋದಕ್ ಬಿಡೋದಿಲ್ಲ. ಗೋವಿಂದ್, ಗಿರಿಜಾ, ಶಿವಪ್ರಸಾದ್ ಸರ್ಗೆ ಅವ್ರ ರೂಮ್ ತೋರಿಸಿ. ಸರ್ ನಮಸ್ತೆ.
ಬರಲ್ಲ ಎತ್ಕೊಳ್ತೀನಿ ಸರ್ ನನ್ ಕೆಲಸ ಸರ್. ನಮ್ ಕಂಪ್ನಿಲಿ ಜೋಡಿ ನಂಬರ್ 1 ಪ್ರೋಗ್ರಾಮ್ ಇದೆ ಅಂತ ದೊಡ್ಡದಾಗ ಕರ್ಕೊಂಡ್ ಬಂದ್ಬಿಟ್ರಲ್ಲ. ಮೊನ್ನೆ ನಾನು ತೋರ್ಸಿದ್ ನೆಕ್ಲೆಸ್ ಕೊಡ್ಸಕ್ ಏನಾಗಿತ್ತು ನಿಮ್ಗೆ? ನಾನು ಹಾಕೊಂಡ್ ಚೆನ್ನಾಗ್ ಬರ್ತಿರ್ಲಿಲ್ವಾ? ನಡಿ ಆರ್ಟಿಫಿಷಿಯಲ್ ಬಳೆ ಹಾಕೊಂಡ್ ಬಂದಿದ್ದೀನಿ, ಚೆನ್ನಾಗ್ ಕಾಣ್ತಿದ್ಯಾ? ಲೇ ನಿಲ್ಸೆ ಸಾಕು. ನಿಲ್ಸಲ್ಲ, ಯಾಕೆ ನಿಲ್ಲಿಸ್ಬೇಕು? ಆ ಪಕ್ಕದ ರೂಮ್ ಅವನು ನಿಮ್ ಆಫೀಸ್ ಡ್ರೈವರು. ಅವ್ರ ಹೆಂಡತಿ ಕತ್ತಲ್ಲಿ 80 ಗ್ರಾಮಿನ ಮಾಂಗಲ್ಯ ಸರ, ಅದು 3 ಎಳೆದು. ಮತ್ತೆ ರೀ, ಆ ಪ್ಯಾಕೇಜ್ ಡಿಪಾರ್ಟ್ಮೆಂಟ್ ಸೋಮಶೇಖರ್ ಇದಾರಲ್ಲ, ಅವ್ರ ಹೆಂಡತಿ ಕಾಲ್ನ ಸುಮ್ನೆ ಹಿಂಗ್ ನೋಡ್ದೆ, ಚಿನ್ನದ್ ಗೆಜ್ಜೆ ರೀ. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಹೊಟ್ಟೆಲಿ ಗುಂಟೂರು ಬ್ಯಾಡ್ಗೆ ಕರ್ದಂಗ ಆಗ್ತಿದೆ. ಹಾಗಾದ್ರೆ ನೀರ್ ತಂದ್ಕೊಡ್ಲಾ? ನೀರಾ? ಯಾಕೆ? ಅದೇ ಗುಂಟೂರು ಬ್ಯಾಡ್ಗಿ ಹಾಕೊಂಡು ಅರ್ಧಂಗ್ ಆಗ್ತಿದ್ಯಲ್ಲ, ಕುಡಿದ್ರೆ ಸರಿ ಹೋಗ್ಬೋದು ಅಂತ. ಬೇಕಾಗಿಲ್ಲ, ನಾನು ಆಮೇಲೆ ಹಾಲ್ ಕೊಡು. ಆಮೇಲೆ ಹಾಲ? ಏ ಕಳ್ಳಿ, ಯಾಕೆ ಹಾಲು? ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಅವ್ರು ನಮ್ಗಿನ ಇಷ್ಟ ಚೆನ್ನಾಗಿದಾರ ಗೊತ್ತಾ? ನಂಗ್ ಹೊಟ್ಟೆ ಉರಿಯಲ್ವೇನ್ರಿ? ಅದಕ್ಕೆ ಅವ್ರಿಬ್ರು ಮಧ್ಯೆ ಏನಾದ್ರು ಫಿಟ್ಟಿಂಗ್ ತಂದಿಟ್ಬಿಟ್ಟು ಅವ್ರಿಬ್ರು ಜಗಳಾಡೋದ್ ನೋಡ್ಬಿಟ್ರೆ ನನ್ ಹೊಟ್ಟೆ ಗಡ್ಬಡ್ ಐಸ್ ಕ್ರೀಮ್ ತಿಂದಷ್ಟೇ ತಂಪಾಗ್ಬಿಡತ್ತೆ. ಶೀಲಾ, ನೀನೇನಾದ್ರೂ ಈ 10th ಆದ್ಮೇಲೆ ITI ಏನಾದ್ರು ಸೇರ್ಕೊಂಡಿದ್ಯಾ? ಇಲ್ಲಪ್ಪ. ಯಾಕೆ? ಅದೇ ಈ ಫಿಟ್ಟರ್ ಕೋರ್ಸ್ನ ಹೊಸ ಜಾಗ ಅಡ್ಜಸ್ಟ್ ಆಯ್ತೇನೋ? ಅಪ್ಪ ರಿಸಾರ್ಟ್ಗೆ ಬಂದು ಅಡ್ಜಸ್ಟ್ ಆಗಿ ಸಮ್ಮಿಶ್ರ ಸರ್ಕಾರನೇ ಮಾಡ್ತಾರಂತೆ, ಇನ್ನು ನಾವು ಅಡ್ಜಸ್ಟ್ ಆಗಲ್ವಾ? ಹೌದು ಕಣ, ಸಂಸಾರನೂ ಒಂಥರ ಸಮ್ಮಿಶ್ರ ಸರ್ಕಾರ ಇದ್ದಂಗೆ. ತಡಿ, ಕಾಶಿ ಮಾತಾಡ್ತಾರಂತೆ. ಅಲ್ಲ ಶಿವವ್ರೆ, ನೀವೇನು ಕಾಂಪಿಟೇಷನ್ ಅಂದಲ್ಲಿ ಟೆನ್ಷನ್ ಮಾಡ್ಕೊಂಡ್ಬೇಡಿ. ನೀವು ಹ್ಯಾಂಗಿದ್ರು ಹಾಗೆ ಇರಿ. ನೀವು ಕಾಣ್ತಾ ಇರಿ, ಜೋಡಿ ನಂಬರ್ 1 ಕಾಂಪಿಟೇಷನ್ ಅಲ್ಲಿ ನೀವೇ ಫಸ್ಟ್ ಬತ್ರಿ. ಥ್ಯಾಂಕ್ ಯು. ತಡೀನಿ, ಪ್ರಣಿ ಮಾತಾಡ್ತಾಳ ಬ್ರ. ಕೊಟ್ಟು ಹೇಳಮ್ಮ ಪ್ರಣಯ. ಹಲೋ ಅಪ್ಪ, ನೀವ್ ಫ್ರೀ ಆದ್ಮೇಲೆ ರೆಸಾರ್ಟ್ ಅಲ್ಲಿ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಳ್ಳಿ, ಬಂದ್ಮೇಲೆ ನಾನು ನೋಡ್ತೀನಿ. ಸರಿ ಅಮ್ಮ, ಇಡದಾ? ಸರಿ ಅಪ್ಪ. ನಮ್ ಶಿವರಿಗೆ ಫಸ್ಟ್ ಪ್ರೈಸ್ ಬಂದ್ರೆ ಅವ್ರ ಕಷ್ಟ ಎಲ್ಲ ತೀರಿ ಹೊತ್ತ ಯಜಮಾನ್. ಕಾಶಿ, ನೀನೇನು ಯೋಚನೆ ಮಾಡಬೇಡ, ಎಲ್ಲದಕ್ಕೂ ಆ ಭಗವಂತ ಇದ್ದಾನೆ ಬಿಡು. ಗೌರಿ ಏನ್ ಹೇಳಿದ್ದು ಕೇಳಿಸ್ಕೊಂಡ್ಯಾ? ಅಪರೂಪ ಈ ತರ ಆಚೆ ಹೋಗಿದ್ದೀರಾ, ಖುಷಿಯಾಗಿದ್ ಬನ್ನಿ ಅಂತ ಹೇಳಿದ್ಲು ಅಲ್ವಾ? ಹೋಗಿ